ಕಾರ್ಯಕ್ರಮದ ಪ್ರಾಯೋಜಕರು ಇಫ್ಕೋ, ಆತ್ಮನಿರ್ಭರ ಕೃಷಿಗೆ ಇಫ್ಕೋ ನ್ಯಾನೋ ಯೂರಿಯಾ ಹಾಗೂ ಕ್ಯಾಡ್ಬರೀಸ್. ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ. ಅಶ್ವಗಂಧ ಗಿಡದ ಬಗ್ಗೆ ಬಹುಶಃ ನೀವೆಲ್ಲ ಕೇಳೇ ಇರ್ತೀರ. ಇದರ ಬೇರು ಬಹಳ ಔಷಧೀಯ ಗುಣಗಳನ್ನು ಹೊಂದಿದೆ. ಅದರ ಜೊತೆಗೆ ಇದರ ಕಾಂಡ ಮತ್ತು ಎಲೆಯೂ ಕೂಡ ಔಷಧೀಯ ಗುಣಗಳನ್ನು ಹೊಂದಿದ್ದು ಬಹಳ ಬೇಡಿಕೆ ಇದೆ ಅಂತ. ಆದರೆ ಇದಕ್ಕೆ ಸರಿಯಾದ ಮಾರುಕಟ್ಟೆ ಇಲ್ಲದ ಕಾರಣದಿಂದ ಕರ್ನಾಟಕದಲ್ಲಿ ಮತ್ತು ದಕ್ಷಿಣ ಭಾರತದ ಹಲವು ರಾಜ್ಯಗಳಲ್ಲಿ ಅಷ್ಟೊಂದು ಪ್ರಸಿದ್ಧಿಯಾಗಿಲ್ಲ. ಇದನ್ನು ಎಲ್ಲಿ ಹೆಚ್ಚಾಗಿ ಬೆಳೀತಾರೆ ಅಂತಂದರೆ ಮಧ್ಯಪ್ರದೇಶದಲ್ಲಿ. ಅಲ್ಲಿ ಒಂದು 2 ಸ್ಥಳಗಳಲ್ಲಿ ಇದಕ್ಕೆ ಓಪನ್ ಮಾರ್ಕೆಟ್, ನಾವು ಹೇಗೆ ತರಕಾರಿ ಎಲ್ಲ ಮಾರ್ತೀವಲ್ಲ ಅದೇ ರೀತಿ ಓಪನ್ ಮಾರ್ಕೆಟ್ ಇದೆ ಅಂತ ಕೇಳಲ್ಪಟ್ಟಿದ್ವಿ. ಆದರೆ ಇವತ್ತು ನಾವು ಗದಗದ ಬೆಳವಾಡಿ ಅನ್ನೋ ಒಂದು ಗ್ರಾಮದಲ್ಲಿದ್ದೀವಿ. ಇಲ್ಲಿ ರಾಜೇಂದ್ರ ಶಿರ್ನಾಳ್ ಅನ್ನೋ ಒಬ್ಬರು ರೈತರು ತುಂಬ ವ್ಯವಸ್ಥಿತವಾದ ರೀತಿಯಲ್ಲಿ ಸುಮಾರು 20 ವರ್ಷದಿಂದ ಅಶ್ವಗಂಧ ಬೆಳೆಯನ್ನು ಬೆಳೀತಾ ಇದ್ದಾರೆ. ಅದರ ಜೊತೆಗೆ ತಮ್ಮದೇ ಒಂದು ತಂಡವನ್ನು ಕಟ್ಟಿಕೊಂಡು ಅಶ್ವಗಂಧ ಬೆಳೆಗಾರರ ಒಂದು ಗುಂಪನ್ನು ಮಾಡಿಕೊಂಡು ಅವರಿಗೆ ಎಲ್ಲ ರೈತರಿಗೂ ಕೂಡ ಆರ್ಗ್ಯಾನಿಕ್ ಸರ್ಟಿಫಿಕೇಟನ್ನು ಕೊಡಿಸಿ ಅಶ್ವಗಂಧ ಮಾರವರನ್ನು ತಾವೇ ಹುಡುಕಿ ಅವರೆಲ್ಲರ ಅಶ್ವಗಂಧವನ್ನು ಬೆಳೆದು ಒಟ್ಟು ಮಾಡಿ ಗದಗನಲ್ಲಿ ಒಂದು ಗೋದಾಮನ್ನು ಮಾಡಿ ಅಲ್ಲಿಗೆ ಮಾರೋ ಯಾರು ತಗೋತಾರಲ್ಲ ಅವರನ್ನು ಕರೆಸ್ತಾ ಇದ್ದಾರೆ. ಇಷ್ಟೆಲ್ಲ ಸಾಹಸ ಮಾಡಿ ಅಶ್ವಗಂಧವನ್ನು ತುಂಬ ಒಳ್ಳೆಯ ರೀತಿಯಲ್ಲಿ ಬೆಳೀತಾ ಇದ್ದಾರೆ ಅಂತ ಕೇಳಲ್ಪಟ್ವಿ. ವೀಕ್ಷಕರೇ, ಇವತ್ತಿನ ಈ ನಮ್ಮ ಕಂತಿನಲ್ಲಿ ಅಶ್ವಗಂಧ ಬೆಳೆಯ ಬಗ್ಗೆ, ಅದನ್ನು ಬೆಳೆಯೋ ರೀತಿ ಬಗ್ಗೆ ಮತ್ತು ಮಾರುಕಟ್ಟೆ ಹೇಗಿದೆ ಅದರ ಒಂದು ವ್ಯವಸ್ಥಿತವಾದ ಚಿತ್ರಣವನ್ನು ರಾಜೇಂದ್ರ ಶಿರ್ನಾಳ್ ಅವರನ್ನು ಮಾತಾಡಿಸಿ ಪಡ್ಕೊಂಡು ಬರೋಣ. ಬನ್ನಿ ಸರ್. ನಮಸ್ಕಾರ. ನಮಸ್ಕಾರ. ನಮ್ಮ ಫಾರ್ಮ್ ಟಿವಿಯ ಕೃಷಿ ರುಚಿಯ ಅಂಗಳದಲ್ಲಿ ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ನೀವು ಇಲ್ಲಿ ಗದಗದಂಥ ಪ್ರದೇಶದಲ್ಲಿ ಅಶ್ವಗಂಧ ಹಾಕಿದ್ದೀರಿ ಅಂತ ನಮಗೊಂದು ಮಾಹಿತಿ ಸಿಕ್ತು. ಹೌದು. ಅಶ್ವಗಂಧ ಬಹಳ ಅಪರೂಪದ ಬೆಳೆ, ಭಾಳಷ್ಟು ಜನ ಮಾಡ್ತಾ ಇಲ್ಲ. ಸೊ ಅದನ್ನು ನೀವು ಹೇಗೆ ಶುರು ಮಾಡಿದ್ರಿ, ಏನು ಶುರು ಮಾಡಿದ್ವಿ ಅಂತ ಕೇಳಬೇಕು ಅಂತ ನಿಮ್ಮ ಹತ್ರ ಬಂದ್ವಿ. ಸರ್, ಮೊದಲಿಗೆ ನಮ್ಮ ರೈತರಿಗೂ ಗೊತ್ತಾಗಲಿ ಅಂತ ಅಶ್ವಗಂಧ ಅಂದರೆ ಏನು ಸರ್? ಅಶ್ವಗಂಧ ಅಂದರೆ ಇದು ಬಹು ಉಪಯೋಗಿ ಔಷಧಿ ಬೆಳೆ. ಆಯುರ್ವೇದದ ಎಲ್ಲ ಪ್ರಕಾರಗಳಲ್ಲಿ ಇದನ್ನು ಲೇಹದ ರೂಪದಲ್ಲಾಗಲಿ ಪುಡಿಯ ರೂಪದಲ್ಲಾಗಲಿ ಎಲ್ಲ ಪ್ರಕಾರಗಳಲ್ಲಿ ಇದನ್ನು ಉಪಯೋಗ ಮಾಡ್ತಾರೆ. ಬಹು ಉಪಯೋಗಿ ಔಷಧಿ ಬೆಳೆ ಅಂತ ಹೇಳಲಿಕ್ಕೆ ಅಡ್ಡಿಯಿಲ್ಲ. ಈ ಅಶ್ವಗಂಧ ನಮ್ಮ ಉತ್ತರ ಕರ್ನಾಟಕದ ಬರಗಾಲ ಪೀಡಿತ ಪ್ರದೇಶಗಳಾದಂಥ ಗದಗ ಜಿಲ್ಲೆ ಆಗಿರ್ಬೋದು, ಬಾಗಲಕೋಟೆ, ಬಿಜಾಪುರ, ಪಾರ್ಟ್ ಆಫ್ ರಾಯಚೂರು, ಈ ಪ್ರದೇಶಗಳಲ್ಲಿ ಉತ್ತಮವಾಗಿ ಬೆಳೆಯಬಹುದಂಥ ಒಂದು ಔಷಧಿ ಬೆಳೆ. ಅಶ್ವಗಂಧ ಅಂದರೆ ಒಂದು ಔಷಧಿ ಬೆಳೆ ಅಂತಕೊಂಡು ಇದರದ್ದು ಯಾವ ಭಾಗವನ್ನು ಔಷಧಿಯಾಗಿ ಉಪಯೋಗಿಸ್ತಾರೆ? ಮುಖ್ಯವಾಗಿ ಅಶ್ವಗಂಧದ ಬೇರನ್ನು ಔಷಧಿ ರೂಪದಲ್ಲಿ ಉಪಯೋಗ ಮಾಡ್ತಾರೆ. ಇದಲ್ಲದೆ ಅದರ ಕಾಂಡ ಮತ್ತು ಎಲೆಯೂ ಕೂಡ ಔಷಧೀಯ ಗುಣಗಳು ಹೊಂದಿವೆ. ಸೊ ಬೇರು ಬಹುಮುಖ್ಯವಾಗಿ ಔಷಧಿಯಾಗಿ ಇದು ಮಾಡ್ಬೇಕು ಅಂತ. ಸೊ ನಿಮಗೆ ಈ ಅಶ್ವಗಂಧದ ಬಗ್ಗೆ ಶುರು ಮಾಡಿದ ಅಶ್ವಗಂಧ ಹಾಕಬೇಕು ಅಂತ ಅಂದ್ಕೊಂಡಿದ್ದು ಅದು ಯಾವಾಗಿಂದ ಸರ್? ಹೇಗೆ? ನಮ್ಮ ಭಾಗದಲ್ಲಿ ಸುಮಾರು ತಮಗೆ ಹೇಳಬೇಕಂದ್ರೆ 2000ರಿಂದ 2005ರವರೆಗೂ ತೀವ್ರವಾದಂಥ ಒಂದು ಬರಗಾಲ ಕಾಡಿತ್ತು. ನಾವು ಬರ ನಿರೋಧಕ ಬೆಳೆಗಳು ಅಥವಾ ಅತಿ ಮಳೆ ಕೇಳುವಂಥ ಒಂದು ಬೆಳೆಗಳ ಹುಡುಕಾಟದಲ್ಲಿ ನಿರಂತರವಾಗಿದ್ವಿ. ಆವಾಗ ನಾವು ಅಚಾನಕ್ಕಾಗಿ ಮಧ್ಯಪ್ರದೇಶದ ಒಂದು ಪ್ರವಾಸಕ್ಕೆ ಹೋದಾಗ ಅಲ್ಲಿ ಅಶ್ವಗಂಧ ಬೆಳೆ ನಮಗೆ ಕಾಣಸಿಕ್ತು. ಮಧ್ಯಪ್ರದೇಶದ ಒಂದು ನೀಮಚ್ ಜಿಲ್ಲೆಯಲ್ಲೂ ಕೂಡ ನಮ್ಮದೇ ಆದಂಥ ಒಂದು ಭೂಮಿ ಇದೆ, ನಮ್ಮಷ್ಟೇ ಮಳೆ ಇದೆ, ನಮ್ಮಂಗೆ ಬರಗಾಲದ ಶೋಷಣೆಯಿಂದ ಬಳಲ್ತಿದ್ರು. ಅಲ್ಲಿ ಅಶ್ವಗಂಧ ಚೆನ್ನಾಗಿ ಬರ್ತಾಯಿತ್ತು. ಕುತೂಹಲಕ್ಕಾಗಿ ನಾವು ಅಲ್ಲಿಂದ ಸ್ವಲ್ಪ ಬೀಜ ತಗೊಂಡು ಬಂದು ನಮ್ಮ ಜಮೀನಿನಲ್ಲಿ 2006ರಲ್ಲೇ ಪ್ರಾರಂಭ ಮಾಡಿದ್ವಿ. ನಮಗೆ ಚೆನ್ನಾಗಿ ನಿರೀಕ್ಷಿತ ಇಳುವರಿನೂ ಬಂತು. ಆವಾಗಲಿಂದ ನಮ್ಮ ಅಶ್ವಗಂಧದ ಪ್ರಯಾಣ ಶುರುವಾಯಿತು. ಸರ್, 2006ರಲ್ಲಿ ಅಶ್ವಗಂಧ ಶುರು ಮಾಡಿದ್ರಿ ಅಂತ ಮಾಡಿದ್ವಿ. ಅದಕ್ಕಿಂತ ಮುಂಚೆ ಹೇಗಿತ್ತು ನಿಮ್ಮ ಹಿನ್ನೆಲೆ? ಹೇಗೆ ನಮ್ಮ ಅಲ್ಲಿವರೆಗೂ ನಮ್ಮ ಭಾಗದಲ್ಲಿ ಈ ಬರಗಾಲ ಪೀಡಿತ ಒಂದು ನಮ್ಮ ಊರಲ್ಲಿ ಅಥವಾ ನಮ್ಮ ಜಿಲ್ಲೆಯಲ್ಲಿ ಟ್ರೆಡಿಷ್ನಲ್ ಕ್ರಾಪ್ ಬೆಳೆಗಳಾದಂಥ ಒಂದು ಜೋಳ ಇರ್ಬೋದು, ಗೋಧಿ ಇರ್ಬೋದು, ಕಡಲೆ ಇರ್ಬೋದು ಅಥವಾ ಶೇಂಗಾ ಇರ್ಬೋದು, ಇವು ಎಲ್ಲವೂ ಬೆಳವಣಿಗೆ ಒಂದು ಹಂತದಲ್ಲಿ ಮಳೆ ಬಾರಲಾರದೆ ನಮಗೆ ನಿರೀಕ್ಷಿತ ಇಳುವರಿ ಬರ್ತಿರಲಿಲ್ಲ. ಕೆಲವೊಮ್ಮೆ ಏನೂ ಸಿಗ್ತಿರಲಿಲ್ಲ ಕೈಗೆ. ಆವಾಗ ನಮಗೆ ಬದಲಾವಣೆ ನಮಗೆ ಅನಿವಾರ್ಯ ಅಂತ ಆವಾಗ ಅನ್ನಿಸ್ತು.
ಅಲ್ಲ, ನೀವು ಎಷ್ಟು ವರ್ಷ ಈ ಜೋಳ, ಗೋಧಿ, ಕಡಲೆ ಅದರಲ್ಲಿ ಹೆಣಗಾಡಿದ್ದು ಎಷ್ಟು ವರ್ಷ? ಸುಮಾರು 25 ವರ್ಷ. 25 ವರ್ಷದಲ್ಲಿ. ಅಂದರೆ ನೀವು ಯಾವಾಗಿಂದ ಕೃಷಿ ಅಂತ ಶುರು ಮಾಡಿದ್ದು? ಯಾವಾಗಿಂದ ಕೃಷಿ ಶುರು ಮಾಡಿದ್ದು ನಾನು ನನ್ನ ಕೃಷಿ ಪದವಿ ಮುಗಿದ ಮೇಲೆ 1982 ಸೀದಾ ನಮ್ಮ ಪದವಿ ಮುಗಿಸ್ಕೊಂಡು ನಮ್ಮೂರಿಗೆ ಬಂದೆ. ಸೊ ಕೃಷಿ ಪದವಿ ಮುಗಿಸ್ಕೊಂಡು ಕೃಷಿನೇ ಶುರು ಮಾಡಿ ಒಳ್ಳೆ ಕೆಲಸ ಅಂತ ಅಂದ್ಕೊಂಡು ಆವಾಗಿಂದ ಈ ಥರದೆಲ್ಲ ನೋಡಿ ಎಲ್ಲ ಹೊಸ ಒಂದು ಪ್ರಯೋಗಗಳಿಗೆ ನಮ್ಮನ್ನು ಒಡ್ಕೊಂಡು ಏನಾದರೂ ಒಂದು ಬದುಕಲಿಕ್ಕೆ ಒಂದು ದಾರಿ ನಮ್ಮ ಭಾಗದ ರೈತರಿಗೆ ಏನಾದರೂ ಒಂದು ಹೊಸ ಚಿಂತನೆಗಳತ್ತ ನಮ್ಮ ಕೆಲಸ ಇರಲಿ ಅಂಥೇಳಿ ಹೊಸ ಪ್ರಯೋಗಗಳನ್ನು ಮಾಡ್ತಾ ಇಲ್ಲಿವರೆಗೆ ಬಂದಿದ್ದೀರಿ. ಇದು ಒಟ್ಟು ಎಷ್ಟು ಎಕರೆಯಲ್ಲಿ ಈಗ ನೀವು ಈ ಅಶ್ವಗಂಧ ಹಾಕ್ತಾ ಇದ್ದೀರಿ? ನಾನು ಸ್ವಂತ ನನ್ನ ಜಮೀನಿನಲ್ಲಿ ಸುಮಾರು 30-35 ಎಕರೆ ಅಶ್ವಗಂಧ ಹಾಕ್ತಾ ಇದ್ದೇನೆ. ನೀವು ಇದು ನೋಡ್ತಾ ಇರೋದು 23 ಎಕರೆದ ಒಂದು ತುಂಡು. ಮತ್ತೆ ಇನ್ನೊಂದು 12 ಎಕರೆ ಬೇರೆ ಕಡೆ ಅಲ್ಲೂ ಅಶ್ವಗಂಧ ಇದೆ. ಫಸ್ಟಿಗೆ ಎಷ್ಟು ಎಕರೆ ಶುರು ಮಾಡಿದ್ರಿ ನೀವು? ಒಂದು ಸ್ವಲ್ಪ ನಾನು ಶುರು ಮಾಡಿದ್ದು 2 ಎಕರೆ. ಫಸ್ಟ್ 2 ಎಕರೆಯಿಂದ ಶುರು ಮಾಡಿದ್ದು. ಆಮೇಲೆ ಬರ್ತಾ ಕೆಲವೊಂದು ರೈತರು ಕೂಡ ನಮ್ಮ ಜೊತೆ ಕೂಡಿದರು. ಬಹುತೇಕವಾಗಿ ಸಣ್ಣ ರೈತರು ಇದ್ದಂಥ ಒಂದು ತಂಡವನ್ನು ಕಟ್ಕೊಂಡ್ಬಿಟ್ಟು ಅಶ್ವಗಂಧ ಬೆಳೆಗಾರರ ಒಕ್ಕೂಟ ಅಂತ ಒಂದು ರಚನೆ ಮಾಡ್ಕೊಂಡ್ವಿ. ಈಗ ಸಾಂಘಿಕವಾಗಿ ಹೋದಾಗ ನಮಗೆ ಮಾರುಕಟ್ಟೆನೂ ಈಸಿ ಆಗುತ್ತೆ. ಸರಿ, ಈಗ ನೀವೊಬ್ರು 35 ಎಕರೆಯಲ್ಲಿ ಬೆಳೀತಾ ಇದ್ದೀರಿ. ನೀವು ಅಂದ್ರೆ ಅವಾಗ ಒಂದು ಅಶ್ವಗಂಧ ಬೆಳೆಗಾರರ ಗುಂಪಿನ ಒಕ್ಕೂಟ ಇದೆ ಅಂತ. ಅವ್ರು ಎಷ್ಟು ಟೋಟಲ್ ಒಟ್ಟು ಒಂದು 400ರಿಂದ 500 ಎಕರೆ ಆಗುತ್ತೆ. 500 ಎಕರೆ ಗದಗ, ಕೊಪ್ಪಳ ಮತ್ತು ಬಾಗಲಕೋಟೆ ಜಿಲ್ಲೆಯಲ್ಲಿ. ಒಟ್ಟು ಮೂರು ಜಿಲ್ಲೆಯಲ್ಲಿ ಸ್ವಲ್ಪ ಈ ವರ್ಷ ಸ್ವಲ್ಪ ರಾಯಚೂರು ಜಿಲ್ಲೆಯ ಕೆಲವು ಭಾಗಗಳು ಬಂದಿದೆ. ಸರ್, ಈಗ ಅಶ್ವಗಂಧ ಇದು ತಗೊಂಡ್ರೆ ಅಶ್ವಗಂಧನ ಇದು ಬೀಜನೇ ಹಾಕ್ತೀರಾ? ಹೌದು. ಅಶ್ವಗಂಧ ಕಲ್ಟಿವೇಶನ್ ಬೀಜದಿಂದ ಪ್ರಾರಂಭ ಆಗುತ್ತೆ. ಬೀಜನ ನರ್ಸರಿಲಿ ಹಾಕೋದು ಡೈರೆಕ್ಟ್ ಈಗ ಇಲ್ಲಿಂದ ನಾವು ಬೀಜ ಕಲೆಕ್ಟ್ ಮಾಡ್ಕೋಬಹುದು. ಇದೇ ಬೆಳೆಯಲ್ಲಿ ಬೀಜ ತಗೊಂಡು ತಗೊಂಡು ನರ್ಸರಿಗೆ ಏನು ಬೇಕಾಗಿಲ್ಲ, ಸುಮ್ಮನೆ ಡೈರೆಕ್ಟ್ ಸೋವಿಂಗ್ ಮಾಡ್ಬೋದು. ಸೋವಿಂಗು ಯಾವ ಕಾಲದಲ್ಲಿ ಮಾಡಬೇಕು, ಹೇಗೆ? ಇದನ್ನ ನಾವು ಆಗಸ್ಟ್ ಕೊನೆಯ ವಾರ ಅಥವಾ ಸೆಪ್ಟೆಂಬರ್ ಮೊದಲೇ ವಾರದಲ್ಲಿ ಪ್ರತಿ ಎಕರೆಗೆ 6ರಿಂದ 7 kg ಅಷ್ಟು ಬೀಜವನ್ನು ಅಗ್ದಿ ಮೇಲ್ಗಡೆನೆ ಬೀಳುವಂಗೆ ಬಿತ್ತನೆ ಮಾಡಬೇಕು. ಈರುಳ್ಳಿ ಅಥವಾ ರಾಗಿ ಥರ ಇದು ಚೆಲ್ತಾ ಹೋಗ್ಬೋದು. ಇಲ್ಲ ನಾವು ಈರುಳ್ಳಿ ಬಿತ್ತುವಂಥ ಒಂದು ಕೂರಿಗೆಯಿಂದ ನಾವು 2 ಕ್ರಿಸ್ ಕ್ರಾಸ್ ಸೋಯಿಂಗ್ ಅಂತ ಹೇಳ್ತೇವೆ. ಅದನ್ನು ಮೇಲ್ಬಟ್ಟದಲ್ಲೇ ಬೀಜ ಬೀಳುವಂಗೆ ಮಾಡೋದು. ಈ ಅಶ್ವಗಂಧ ಕೃಷಿಯಲ್ಲಿ ಬಿತ್ತನೆ ತುಂಬ ಮುಖ್ಯ. ಬಿತ್ತನೆ ಅಂದರೆ ಬಿತ್ತನೆ ಮಾಡೋ ವಿಧಾನ ಮತ್ತು ಅದರ ಒಂದು ಪದ್ಧತಿ ತುಂಬ ಮುಖ್ಯ. ನಮಗೆ ಅತಿ ಸಾಂದ್ರದ ಬೆಳೆ ಇರಬೇಕು. ಅಂದ್ರೆ ಪ್ರತಿ ಚದರಡಿಯಲ್ಲಿ ಕನಿಷ್ಠ 10 ಸಸಿಗಳ ಸಂಖ್ಯೆ ನಾವು ಕಾಯ್ಕೊಂಡ್ರೆ ನಿರೀಕ್ಷಿತ ಇಳುವರಿ ಖಂಡಿತವಾಗಿ ಬರುತ್ತೆ, ತಗೊಳ್ಬೋದು ಅಂದ್ಕೊಂಡು. ಅಲ್ಲಿ ನೀವು ಅವಾಗಂದ್ರೆ ಆಗಸ್ಟ್ ಕೊನೆಯ ವಾರದಲ್ಲಿ, ಸೆಪ್ಟೆಂಬರ್ ಮೊದಲ ವಾರದಲ್ಲಿ. ಹೌದು. ಅದು ಯಾಕೆ ಆ ಟೈಮಿಂಗ್ ಯಾಕೆ ಅಂತಂದರೆ, ಇದು ಸೆಪ್ಟೆಂಬರ್ನಲ್ಲಿ ಹಾಕಿದರೆ ನವಂಬರ್ ಡಿಸೆಂಬರ್ನಲ್ಲಿ ಹೂವು ಬರುತ್ತೆ. ಆ ಹೂವು ಆಡುವ ಸಮಯದಲ್ಲಿ ತುಂಬ ಚಳಿ ಬೇಕಿದು. ಇದಕ್ಕೆ ಇಂಗ್ಲೀಷ್ನಲ್ಲಿ ವಿಂಟರ್ ಚೆರಿ ಅಂತಾರೆ. ಈ ಬೆಳೆಯ ಅವಧಿಯಲ್ಲಿ, ಸಂಪೂರ್ಣ ಅವಧಿಯಲ್ಲಿ ಕನಿಷ್ಠ 2-2.5 ತಿಂಗಳು ಚಳಿಗೆ ಅದು ಒಗ್ಗಿಕೊಂಡಿರಬೇಕು. ಸೊ ಇಲ್ಲಿ ನವೆಂಬರ್ ಡಿಸೆಂಬರ್ ತಿಂಗಳಲ್ಲಿ ತುಂಬ ಚಳಿ ಇರ್ತದೆ, ಒಳ್ಳೆ ಕ್ರಾಪ್ ಬರ್ತದೆ ಅಂತ ಅಂದ್ಕೊಂಡು. ಆಮೇಲೆ ಇದು ಒಂದು ಇದೆ, ಜಾಸ್ತಿ ಮಳೆ ಆದರೆ ಡ್ರಾಟ್ ಲವಿಂಗ್ ಪ್ಲಾಂಟ್ ಅಂದರೆ ಬರಗಾಲವನ್ನು ಪ್ರೀತಿಸುವಂಥ ಒಂದು ಬೆಳೆ ಇದು. ಅತಿ ಕಡಿಮೆ ಮಳೆ ಬೇಕು ಈ ಬೆಳೆಗೆ. ಅತಿ ಕಡಿಮೆ ಮಳೆ ಬಿದ್ದಾಗ ಒಳ್ಳೆ ಗುಣಮಟ್ಟದ ಬೇರು ನಮಗೆ ಸಿಗುತ್ತೆ. ಬೆಳವಣಿಗೆ ಸಂಪೂರ್ಣ ಹಂತದಲ್ಲಿ 4-4.5 ತಿಂಗಳ ಅವಧಿಯಲ್ಲಿ ಇದು ಯಾವಾಗಲೂ ತೇವಾಂಶದ ಕೊರತೆಯಿಂದನೇ ಬೆಳಿಬೇಕು. ಅಂದರೆ ನಿರೀಕ್ಷಿತ ಬೇರಿನ ಒಂದು ಗುಣಮಟ್ಟ ಬರುತ್ತೆ ಅಂತ. ಈ ವರ್ಷ ಮತ್ತೆ ನಿಮಗೆ ತೊಂದರೆ ಆಯ್ತಾ? ಯಾಕೆಂದ್ರೆ ಈ ವರ್ಷ ಮತ್ತು ಹೋದ ವರ್ಷ ಸ್ವಲ್ಪ ಜಾಸ್ತಿ ಆಯಿತು, ಬಟ್ ತೊಂದರೆ ಏನಿಲ್ಲ. ನಮ್ಮಲ್ಲಿ ನಾವು ಏನು ಮಾಡ್ತೇವೆ ಅಂದರೆ, ಇದಕ್ಕೆ ಬೆಳೆ ಬೇಕಾದಂಥ ಭೂಮಿ ಕಪ್ಪು ಭೂಮಿ ಬೇಕು. ಕಪ್ಪು ಭೂಮಿಯಲ್ಲಿನೂ ಕಡಿಮೆ ಫಲವತ್ತಂತ ಇದ್ದಂಥ ಭೂಮಿ ಬೇಕು. ಜಾಸ್ತಿ ಫಲವತ್ತೆ ಇದ್ದರೆ ಅದರ ವೆಜಿಟೇಟಿವ್ ಗ್ರೋತ್ ಅಂದರೆ ಸೊಕ್ಕೆಲ್ಲೇ ಬೆಳೆದು ಬಿಡುತ್ತೆ. ಅದು ನಮ್ಗೆ ಬೇಡ. ವೆಜಿಟೇಟಿವ್ ಗ್ರೋತ್ ಆಗೋದು ಬೇಡ. ಅದು ಯಾವಾಗಲೂ ಸ್ಟ್ರೆಸ್ನಲ್ಲೇ ಬೆಳೆದರೆ ಬೇರು ತೇವಾಂಶ ಹುಡಿಕೊಂಡು ಕೆಳಗಡೆ ಇಳಿಯುತ್ತೆ, ಆಮೇಲೆ ಗಟ್ಟಿ ಬೇರು ಬರುತ್ತೆ. ಸೊ ನಾವು ಕಡಿಮೆ ಫಲವತ್ತೆ ಇರುವಂಥ ಕಪ್ಪು ಭೂಮಿನ ನಾವು ಆಯ್ಕೆ ಮಾಡ್ಕೊಂಡಿದ್ದೀವಿ. ಅದಕ್ಕೆ ನಿಮ್ಗೆ ಜಾಸ್ತಿ ಮಳೆ ಆದರೆ ತೊಂದರೆ ಆಗಿಲ್ಲ. ಫ್ಯೂಚರ್ ಬಯೋಟೆಕ್ ಸಾವಯವ ಕೃಷಿಯ ವೇಗವರ್ಧಕ.
ಪೋಷಕಾಂಶ ಪೂರೈಕೆಗೆ NPK ಕಲ್ಚರ್, ವ್ಯಾಮ್, PSP ಮತ್ತು KMB. ಜೈವಿಕ ರೋಗ ಕೀಟ ನಿಯಂತ್ರಣಕ್ಕೆ ಟ್ರೈಕೋಡರ್ಮಾ, ಸೂಡೋಮೊನಾಸ್. ಸಾವಯವ ಗೊಬ್ಬರ ಉತ್ಪಾದನೆಗೆ ಕಾಂಪೋಸ್ಟ್ ಕಲ್ಚರ್. ಹೂವು ಕಾಯಿ ಉದುರುವ ಸಮಸ್ಯೆಗೆ ಕಾಮಧೇನು ಮತ್ತು ಸತ್ವ. ಮಣ್ಣಿನ ಆರೋಗ್ಯ ವೃದ್ಧಿಗೆ ಫ್ಯೂಚರ್ ಬಯೋಟೆಕ್, ಧಾರವಾಡ. ಗ್ರೀನ್ ಪ್ರೋ ಪಾಲಿಹೌಸ್ಗಳಿಗೆ ಏಷ್ಯಾದ ಏಕೈಕ 7 ಲೇಯರ್ ಪಾಲಿ ಫಿಲ್ಮ್. ಬಹುಬೆಳೆ ಬಳಕೆಯ ಏಷ್ಯಾದ ಪ್ರಥಮ 7 ಲೇಯರ್ ಮಲ್ಚ್ ಫಿಲ್ಮ್. ನರ್ಸರಿ ಶೇಡ್ ಹೌಸ್ಗಳಿಗೆ ಬಲಿಷ್ಠ ಶೇಡ್ ನೆಟ್. ಕಳೆಗಳಿಂದ ರಕ್ಷಣೆಗೆ ಗ್ರೀನ್ ಪ್ರೋ ವೀಡ್ ಮ್ಯಾಟ್, ಗ್ರೀನ್ ಪ್ರೋ 40 ಮೆಶ್ ಇನ್ಸೆಕ್ಟ್ ನೆಟ್, ಗ್ರೀನ್ ಪ್ರೋ ಟಫ್ ಮ್ಯಾಟ್ ಪಾಂಡ್ ಲೈನರ್ ಮತ್ತು ಬಯೋಫ್ಲಾಕ್ ಟ್ಯಾಂಕ್ ಲೈನರ್. ಸುಲಭ ಬಳಕೆಯ ಗ್ರೀನ್ ಪ್ರೋ ಫ್ಲೆಕ್ಸಿ ಟ್ಯಾಂಕ್. ಅಗ್ರಿಮೇಟ್ ಮತ್ತು ಓಲಿಯೋಮ್ಯಾಕ್ ಕೃಷಿ ಉಪಕರಣಗಳು ಹಾಗೂ ಸ್ಪ್ರೇಯರ್ಗಳು. ಹಗುರ ಉಳುಮೆಗೆ ರೋಟರಿ ಟಿಲ್ಲರ್, ಕಳೆ ಕತ್ತರಿಸಲು ಬ್ರಷ್ ಕಟರ್ ಮತ್ತು ಮರ ಕುಯ್ಯಲು ಚೈನ್ಸಾ. ಔಷಧ ಸಿಂಪಡಣೆಗೆ ಬ್ಯಾಟರಿ ಮತ್ತು ಪವರ್ ಸ್ಪ್ರೇಯರ್ಗಳ ವಿಶಾಲ ಶ್ರೇಣಿ. ಸಬ್ಸಿಡಿ ಯೋಜನೆಯಡಿ ಅಗ್ರಿಮಾರ್ಟ್ ಮತ್ತು ರತ್ನಗಿರಿ ಡೀಲರ್ಗಳಲ್ಲಿ ಲಭ್ಯ. 20 ವರ್ಷಗಳಿಂದ ಬೆಳೆಗಾರರ ಜೊತೆಯಲ್ಲಿ ಅಗ್ರಿಮೇಟ್, ಜಾಣ ಬೆಳೆಗಾರರ ಪ್ರಥಮ ಆಯ್ಕೆ. ಸಂಪರ್ಕಿಸಿ 7393938938. For the first time you kissed. For the first time you stood up. The first time you accepted yourself. For your every first in life, Camco Chocolates. ಇದಕ್ಕೆ ಬೆಳೆಗೆ ಫಸ್ಟ್ ಸಣ್ಣ ಇರ್ಬೇಕಾದ್ರೆ ಅಷ್ಟೇ ಮಳೆ ಇದ್ರೆ ಸಾಕು ಅಷ್ಟೇ. ಮಳೆ ಹುಟ್ಟಿದ ಮೇಲೆ ಒಂದು ಅಥವಾ 2 ಮಳೆ ಆದರೆ ಬಂದ್ಬಿಡುತ್ತೆ. ಅದಕ್ಕೆ ನೀವು ಬಹುಶಃ ಆಗಸ್ಟ್ ಲಾಸ್ಟ್ ವಾರದಲ್ಲಿ ಯಾಕಂದ್ರೆ ಮಳೆ ಲಾಸ್ಟ್ ಒಂದು 2 ಮಳೆ 2 ಮಳೆ ಇನ್ನು ಮಿಕ್ಕಿ 2 ಮಳೆನೇ ಸಿಗ್ಬೇಕು. ಇದಕ್ಕೆ 2 ಮಳೆ ಹುಟ್ಟಿದ ಮೇಲೆ ಜರ್ಮಿನೇಷನ್ ಆದಮೇಲೆ 2 ಮಳೆ ಸಿಗಬೇಕು. 2 ಮಳೆ ಸಿಗಬೇಕಾಗುತ್ತೆ ಸರ್. ಆಮೇಲೆ ಮತ್ತೆ ಈಗ ಬೀಜ ಬಿತ್ತಿದ ಮೇಲೆ ಇದರಲ್ಲಿ ಮಾಡಬೇಕು ಅಂತಂದ್ರೆ ಕೆಲಸಗಳು ಒಂದು ಸರಿ ಒಂದು 30 ದಿನಕ್ಕೆ ಒಮ್ಮೆ ಕಳೆ ಬರುತ್ತೆ. ಒಮ್ಮೆ ಕಳೆ ತೆಗೆಸಿಬಿಟ್ರೆ ಮುಂದೆ 3.5 ತಿಂಗಳವರೆಗೂ ಇದರಲ್ಲಿ ಏನು ಕೆಲಸ ಇರಲ್ಲ, ಏನು ಜಾಸ್ತಿ ಕೆಲಸ ಇರಲ್ಲ. ನಾನು ಆವಾಗ ಕೇಳೋದು ಮರ್ತೆ, ನೀವಂದ್ರೆ ಆವಾಗ ಅಂದ್ರೆ ಕಪ್ಪು ಮಣ್ಣು ಇದಕ್ಕೆ ಸೂಕ್ತ. ಕೆಂಪು ಮಣ್ಣಲ್ಲಿ ಬರಬಹುದು. ಕೆಂಪು ಮಣ್ಣಲ್ಲೇ ಬರುತ್ತೆ, ಬಟ್ ನಾಳೆ ಅದನ್ನ ಬೇರೆ ತೆಗೆಯುವಾಗ ಭಾಳ ಬಿಗಿ ಆಗುತ್ತೆ. ಕೆಂಪು ಮಣ್ಣಲ್ಲಿ ಬೇರು ತುಂಡಾಗುವ ಒಂದು ಚಾನ್ಸ್ ಇರುತ್ತೆ ಅಂದ್ಕೊಂಡು. ಹೌದು. ಆಮೇಲೆ ಇದಕ್ಕೆ ಈ ತಾಪಮಾನದ ರೇಂಜ್ ಇಷ್ಟು ಇರಬೇಕು ಅಥವಾ ಚಳಿಯ ರೇಂಜ್ ಚಳಿಯ ಎಷ್ಟು ತಾಪಮಾನಕ್ಕೆ ಇದಕ್ಕೆ ಚಳಿಯ ದಿನಗಳು ಭಾಳ ಬೇಕು. ಚಳಿ ದಿವಸ ಜಾಸ್ತಿ ಬೇಕು. ಈ ಬಹುಶಃ ಚಳಿ ಎಲ್ಲಿ ಜಾಸ್ತಿ ಚಳಿ ಇರೋಲ್ಲ ಅಲ್ಲಿ ಅಷ್ಟು ಸರಿ ಬರಲ್ಲ. ಬರಲ್ಲ. ಆಮೇಲೆ ಇದಕ್ಕೆ ಹ್ಯೂಮಿಡಿಟಿ, ಇದು ತೇವಾಂಶ ಜಾಸ್ತಿ ಇದ್ರೆ ಅದನ್ನ ತೊಂದರೆ ಏನಾರು ಆಗ್ತದೆ? ತೇವಾಂಶ ಜಾಸ್ತಿ ಇದ್ರೆ ಬೆಳವಣಿಗೆ ಕುಂಠಿತ ಆಗುತ್ತೆ, ನಿರೀಕ್ಷಿತ ಬೇರಿನ ಗುಣಮಟ್ಟ ಬರಲ್ಲ. ಹೌದು ಸರ್. ಇದು 6 ತಿಂಗಳ ಬೆಳೆ ಅಲ್ವಾ? 180 ಅಂದ್ರೆ ಅದೆಷ್ಟು 4 ತಿಂಗಳಿಗೆ 4.5 ತಿಂಗಳಿಗೆ ಹೂ ಬರುತ್ತೆ ಅಂತಂದ್ರೆ. ಸೊ ಈಗ ಹೂ ಬಂದ್ಮೇಲೆ ಮತ್ತೆ ಏನಾದ್ರು ಗೊಬ್ಬರ ಕೊಡಬೇಕು ಆ ಥರ ಏನಾದ್ರು? ಇದಕ್ಕೆ ಯಾವ ಥರದ ಗೊಬ್ಬರನೂ ಬೇಕಾಗಿಲ್ಲ. ನಾವು ಕೊಡ್ತಾ ಇರೋದು ಜೀವಾಮೃತ ಅಥವಾ ಗೋಕೃಪಾಮೃತ ಒಂದು ಸಾಧ್ಯ ಆದರೆ. ಇಲ್ಲಾಂದರೆ ಭೂಮಿಯಲ್ಲಿರುವಂಥ ಒಂದು ಫರ್ಟಿಲಿಟಿನೇ ಉಪಯೋಗ ಮಾಡಿಕೊಂಡು ಬೆಳೆಯುತ್ತೆ. ಆಮೇಲೆ ಇದರಲ್ಲಿ ನಾವು ಬೇರನ್ನು ತಗೊಂಡು ಮಿಕ್ಕಿದ್ದೆಲ್ಲ ಮತ್ತೆ ಮಣ್ಣಿಗೆ ಸೇರಿಸ್ತೇವೆ. ಸೊ ಆರ್ಗ್ಯಾನಿಕ್ ಮೇಂಟೈನ್ ಮಾಡುತ್ತೆ ಆ ರೀತಿಯಾಗಿ. ಅದು ಮತ್ತೆ ಕಪ್ಪು ಮಣ್ಣು. ಆಮೇಲೆ ಇದ್ರ ಜೊತೆಗೆ ಕೆಲವೊಂದು ಮಿಕ್ಸ್ ಕ್ರಾಪ್ ಮಾಡ್ತೇವೆ. ಮಿಕ್ಸ್ ಕ್ರಾಪ್ ಯಾವ್ದು ಮಾಡ್ತೀರಾ? ಇದರಲ್ಲಿ ನಾವು ಬಿತ್ತನೆ ಮಾಡುವಾಗ ಈ ಅಶ್ವಗಂಧ ಬೀಜದ ಜೊತೆ ಚಿಯಾ ಬೀಜ ಮತ್ತು ಹುರುಳಿ ಬೀಜವನ್ನು ಮಿಕ್ಸ್ ಮಾಡ್ತೇವೆ. ಹುರುಳಿ ಬೀಜ ನಮ್ಮ ನೈಟ್ರೋಜನ್ ಫಿಕ್ಸೇಷನ್ಗೆ, ಚಿಯಾ ಬೀಜ ನಮ್ಮ ಇದಕ್ಕಿಂತ ಮೊದಲೇ ಬರುತ್ತೆ. ಅದನ್ನು ಕೊಯ್ಕೊಂಡ್ಬಿಟ್ಟು ಇದರದ ಒಕ್ಕಣೆ ಸ್ಟಾರ್ಟ್ ಮಾಡ್ತೇವೆ. ಇದು ಸರ್ ಹೌದು 4.5 ತಿಂಗಳ ನೆಕ್ಸ್ಟ್ ಹೂ ಬಿಡುತ್ತೆ. ಹೂ ಬಿಟ್ಟ ಮೇಲಿಂದ ನಿಮಗೆ ಪೂರ್ತಿ ಸ್ಟ್ರೆಸ್ ಆಗಬೇಕು ಅನ್ಸುತ್ತೆ. ಗಿಡಕ್ಕೆ ಸಿಕ್ಕಾಪಟ್ಟೆ ಆಗುತ್ತೆ, ಅವಾಗ ಆಗಲೇಬೇಕು. ಆ ಟೈಮಲ್ಲಿ ಮಳೆ ಬಂದ್ರೆ ಮತ್ತೆ ಭಾರಿ ತೊಂದರೆ ಆಗ್ತದ? ತೊಂದರೆ ಏನಾಗಲ್ಲ. ಹಂಗೇನಿಲ್ಲ. ಈಗ ಒಂದು ಗಿಡ ಇದೆ, ಇದನ್ನ ಈ ಬೇರ್ಸ್ ಆಗಿದೆ, ರೆಡಿ ಆಗಿದೆ, ಕೊಯ್ಯಕ್ಕೆ ಕೀಳಬಹುದು ಅಂತ ನಿಮಗೆ ಗೊತ್ತಾಗೋದು ಯಾವಾಗ ಸರ್? ಅದು ಹಾರ್ವೆಸ್ಟಿಂಗ್ ಸ್ಟೇಜ್ ನಾವು ಮಿಲ್ಕಿ ಸೀಡ್ ಸ್ಟೇಜ್ ಅಂತೇವೆ. ಹಾಲ್ಗಾಳಿನ ಒಂದು ಹಂತ. ಆ ಹಂತದಲ್ಲಿ ಮ್ಯಾಕ್ಸಿಮಮ್ ಬೇರ್ನಲ್ಲಿ ಮ್ಯಾಕ್ಸಿಮಮ್ ಆಲ್ಕಲೈಡ್ ಅಕ್ಯುಮುಲೇಷನ್ ಆಗಿರುತ್ತೆ. ಬೇಕಾದ್ರೆ ಒಂದು ಕಿತ್ತು ನೋಡ್ಬೋದು. ಇವಾಗ ರೆಡಿ ಇದೆ.
ಈ ಒಟ್ಟೆ ಈ ಹಂತದಲ್ಲಿ ನಾವು ಕೀಳ್ಬಹುದು. ಆವಾಗ ನೀವು ಅಂದ್ರಿ ಇದ್ರದ್ದು ಕಾಂಡ ಎಲೆನೂ ಕೂಡ ಔಷಧಿ ಗುಣ ಆಗುತ್ತೆ. ಅದನ್ನೇನಾದ್ರು ಕಿತ್ ಮಾರಿದೀರಾ? ಮಾಡಿದ್ದೇವೆ. ಕಾಂಡಕ್ಕೂ ಮಾರುಕಟ್ಟೆ ಇದೆ, ಎಕ್ಸ್ಟ್ರಾಕ್ಷನ್ದವರು ಹೋಯ್ತಾ. ಇದರಲ್ಲಿ ಸ್ವಲ್ಪ ಮಟ್ಟಿಗೆ ಆಲ್ಕಲಾಯ್ಡ್ಸ್ ಇದೆ ಕಾಂಡದಲ್ಲಿ. ಅಂದ್ರೆ ಕಾಂಡ ಯಾವಾಗ ಬರಬೇಕು? ಒಣ ಬೇರನ್ನ ಕಿತ್ಕೊಂಡ್ಮೇಲೆ ಅದನ್ನು ಒಣಗಿಸ್ಬಿಟ್ಟು ಲೈಟಾಗಿ ಥ್ರೆಶ್ ಮಾಡಿ ಕಾಸೋದು. ಸೊ ಕಾಂಡನು ಇದೆ ಮಾಡ್ತಾ ಇದ್ದೇವೆ. ಹಾಗೆ ಅಂದರೆ ಕಾಂಡಕ್ಕೂ ಕೂಡ ಬೆಲೆ ಇದೆ ಅಂತ. ಸೊ ನಾವು ಇಷ್ಟೋ ತನಕ ಈ ಬೆಳೆ ಯಾವ ಮಣ್ಣಲ್ಲಿ ಬೆಳಿಬೋದು, ಹೇಗೆ ಬೆಳಿಬೇಕು ಅಂತ ನೋಡಿದ್ವಿ. ಯಾವ ಮಣ್ಣಲ್ಲಿ ಅಥವಾ ಯಾವ ಪ್ರದೇಶದಲ್ಲಿ ಇದನ್ನು ಬೆಳಿಬಾರ್ದು ಅಂತ ನಿಮಗೆ ಅನ್ಸುತ್ತೆ ಸರ್? ಬೆಳಿಬಾರ್ದು ಅಂದರೆ ಅತಿಯಾದ ಒಂದು ರಾಸಾಯನಿಕ ಬಳಕೆ ಮತ್ತು ಕ್ರಿಮಿನಾಶಕದ ಬಳಕೆ ಈಗಾಗಲೇ ಆಗಿರುವಂಥ ಒಂದು ಜಮೀನಲ್ಲಿ ಇದನ್ನು ದಯವಿಟ್ಟು ಬೆಳೆಯೋದು ಬೇಡ. ಮೇಲಾಗಿ ಕೆಲವು ರೈತರು ನಾನು ಕಂಡ ಹಾಗೆ ಕೆಲವೊಂದು ಪ್ರಾಜೆಕ್ಟ್ ಏರಿಯಾದಲ್ಲಿ ಕೆನಾಲ್ ನೀರನ್ನು ಯೂಸ್ ಮಾಡಿಕೊಂಡು ಇದನ್ನು ಬೆಳೀತಾ ಇದ್ದಾರೆ. ಅದು ಖಂಡಿತ ತಪ್ಪು. ಕೆನಾಲ್ ನೀರಿನಲ್ಲಿ ಕ್ರಿಮಿನಾಶಕದ ಕಂಟಾಮಿನೇಷನ್ ಇರುತ್ತೆ, ಅದು ನೇರವಾಗಿ ಬೇರುಗಳಲ್ಲಿ ಹೋಗುತ್ತೆ. ನಾಳೆ ಮಾರುಕಟ್ಟೆ ಮಾಡುವಾಗ ಪ್ರತಿಯೊಂದು ಲಾಟನ್ನು ಅವರು ಪೆಸ್ಟಿಸೈಡ್ ರೆಸಿಡ್ಯೂಗೆ ಚೆಕ್ ಮಾಡ್ತಾರೆ. ಅವಾಗೇನಾದರೂ ಪ್ರತಿಕೂಲ ಒಂದು ಪರಿಣಾಮಗಳಾದರೆ ರೈತರಿಗೆ ಸಂಕಷ್ಟ. ದಯವಿಟ್ಟು ಅಂಥ ಭೂಮಿಯಲ್ಲಿ ಬೆಳಿಬಾರ್ದು. ಸೊ ಇಲ್ಲಿ ಕಾಮನ್ ಆಗಿ ಎಲ್ಲಿ ಪೆಸ್ಟಿಸೈಡ್ ಯೂಸ್ ಮಾಡ್ತಾರೋ ಆ ಜಮೀನಲ್ಲಿ ಇದನ್ನು ಬೆಳೆಯಲೇಬಾರ್ದು. ನಿಮ್ಮ ಪಕ್ಕದ ಜಮೀನಲ್ಲಿ ನೀವು ಅಶ್ವಗಂಧ ಹಾಕಿದ್ರಿ, ನೀವು ಸಾವಯವ ಮಾಡ್ತಿದ್ರಿ, ಪಕ್ಕ ಜಮೀನಲ್ಲಿ ತೊಗರಿ ಹಾಕ್ತಾನೆ, ತೊಗರಿಗೆ ಪೆಸ್ಟಿಸೈಡ್ ಸ್ಪ್ರೇ ಮಾಡ್ತಾನೆ, ಗಾಳಿ ಮುಖಾಂತರ ಇದ್ರ ಮೇಲೆ ಬೀಳುತ್ತೆ. ಅದನ್ನೆಲ್ಲ ನೀವು ಅವಾಯ್ಡ್ ಮಾಡೋದು. ಅಲ್ಲ ಈಗ ಅಕಸ್ಮಾತ್ ಏನಾದ್ರು ಲಾಟ್ ಅಲ್ಲಿ ಅವರು ಪೆಸ್ಟಿಸೈಡ್ ಚೆಕ್ ಮಾಡೇ ಮಾಡ್ತಾರೆ, ಯಾಕೆಂದ್ರೆ ಇದು ಔಷಧಿಗೆ ಹೌದು ಕಂಪ್ಲೀಟ್ ರಿಜೆಕ್ಟ್ ಮಾಡ್ತಾರೆ. ಪೆಸ್ಟಿಸೈಡ್ ಅಷ್ಟೇ ಅಲ್ಲ, ಬ್ಯಾಕ್ಟೀರಿಯಲ್ ಕಂಟಾಮಿನೇಷನ್ ಕೂಡ ನೋಡ್ತಾರೆ. ಈ ಕೊಲೆ ಸಾಲ್ಮೊನೆಲ್ಲಾ ಈ ಥರ ಆ ಥರವಾಗಿ. ಈಗ ಸರ್ ನಾವು ಮಾರ್ಕೆಟಿಗೆ ಆಮೇಲೆ ಹೋಗುವ, ಫಸ್ಟ್ ಈಗ ಇದಕ್ಕೆ ಬರುವ ಸರ್. ಇಲ್ಲಿ ಇದಕ್ಕೆ ಕೀಟ ಅಂತ ಜಾಸ್ತಿ ಯಾವ್ದು ಕೀಟ ರೋಗ ಯಾವುದು ರೋಗನೂ ಇಲ್ಲ. ಆಮೇಲೆ ಇದು ಬೇರೆ ಆಗಿರೋದಕ್ಕೆ ನಾನು ಕೇಳ್ತಾ ಇದ್ದೀನಿ, ಇಲ್ಲಿ ನೆಮೆಟೋಡ್ ತೊಂದರೆ ಇದೆಯಾ? ಇಲ್ಲ, ನಮ್ಮ ಕಪ್ಪು ಭೂಮಿ ಮೇಲೆ ನೆಮೆಟೋಡ್ ಪ್ರಾಬ್ಲಮ್ ಬರೋದೇ ಇಲ್ಲ. ಹೌದು, ಅದಕ್ಕೆ ಒಂದು ಹೇಳ್ಬೇಕು. ಕೆಂಪು ಮಣ್ಣಲ್ಲಾದ್ರೆ ಅದೊಂದು ನೆಮೆಟೋಡ್ ಇದೆ, ಗದ್ಲೆ ಇದೆ. ಸರ್ ಇದು ಹಾರ್ವೆಸ್ಟಿಂಗ್ ಮಾಡೋದು ಅಂದ್ರೆ ಹೆಂಗೆ? ಪೂರ್ತಿ ಗಿಡ ಬೇರೆ ಸಮೇತ ಗಿಡ ಕೀಳೋದು, ಬೇರ್ ಕಟ್ ಮಾಡೋದು, ಬೇರ್ ಸಪ್ರೇಟ್ ಮಾಡಿಂದ ಹಸಿ ಬೇರನ್ನ ಬಿಸಿಲಲ್ಲೇ ಒಣಗಿಸೋದು ಅಂದ್ಕೊಂಡು. ಈಗ ಕೀಳಬೇಕಾದ್ರೆ ಸರ್ ಅಕಸ್ಮಾತ್ ಈಗ ಕಪ್ಪು ಭೂಮಿಲಿ ಇದೆ ಅಂದ್ರೆ ಸ್ವಲ್ಪ ತೇವಾಂಶ ಇದೆ, ಕೀಳ್ತೀರಾ? ಇಲ್ಲ ಅಂದ್ರೆ ನೀರು ಕೊಟ್ಟು ಕೀಳಬೇಕಾಗತ್ತಾ? ಅವಶ್ಯ ಇಲ್ಲ, ನಮ್ಮಲ್ಲಿ ನೀರು ಎಲ್ಲಿದೆ ಸರ್? ಅಲ್ಲ ನಿಮ್ಮದಲ್ಲ ಸರ್, ಅಕಸ್ಮಾತ್ ಕೆಂಪು ಭೂಮಿಲಿ ಮಾಡಿದ್ರೆ ನೀರು ಕೊಟ್ಟು ಕೀಳ್ಬೋದು, ತೊಂದರೆ ಕೀಳಲಿಕ್ಕೆ ಮಾತ್ರ. ಈಗ ಅಕಸ್ಮಾತ್ ಕೀಳ್ಬೇಕಾದ್ರೆ ಬೇರೆ ತುಂಡಾಯ್ತು, ಆಗೋದಿಲ್ಲ, ಏನಾಗೋದಿಲ್ಲ, ಅಷ್ಟು ಗಟ್ಟಿನೇ ಇರುತ್ತೆ ಅಂತ ಅಂದ್ಕೊಂಡು. ಆಮೇಲೆ ಹೌದು, ನೀವು ಅದನ್ನ ಕಟ್ ಮಾಡಿ ಒಣಗಿಸ್ಬೇಕು ಅಂತಂದ್ರೆ ಬಿಸಿಲಲ್ಲೇ ಒಣಗಿಸೋದು. ಒಂದು 8-10 ದಿವಸ ಒಣಗಿಸಿದ್ರೆ ಸಾಕು. 8-10 ದಿವಸ ಒಣಗಿಸಿದ್ರೆ ಸಾಕು. ಬಿಸಿಲಲ್ಲೇ ಒಣಗಿಸೋದು ಮತ್ತೆ ಅದ್ರ ಅಲ್ಕಲೈಡ್ ಕಂಟೆಂಟ್ಸ್ ಎಲ್ಲ ಹಾಳಾಗತ್ತೆ. ಆಗೋದಿಲ್ಲ. ಈಗ ಇದಕ್ಕೆ ಬರುವ ಸರ್, ಈಗ ಬೇರಲ್ಲಿ ಏನೇನು ಕಂಟೆಂಟ್ಸ್ ಇರುತ್ತೆ ಅದು ಗೊತ್ತಾ ಸರ್? ಹೆಂಗೆ? ಬೇರಿನಲ್ಲಿ ವಿಟಾಮಿನ್ ಮತ್ತು ಸೊಮ್ನಿಫೆರಿನ್ ಎಂಬ ಒಂದು 2 ಆಲ್ಕಲಾಯ್ಡ್ಸ್ ಇರುತ್ತೆ. ಅವು ಏನಕ್ಕೆ ಉಪಯೋಗ? ಅವು ನಿಮ್ಮ ನರ ದೌರ್ಬಲ್ಯತೆ ತುಂಬ ಉಪಯೋಗಗಳಿದೆ. ಸದೃಢ ದೇಹಕ್ಕೆ ಅಥವಾ ನಿಮ್ಮ ಎಸ್ಪೆಷಲಿ ಈ ಕೋವಿಡ್ ಪೀರಿಯಡ್ನಲ್ಲಂತೂ ತುಂಬ ಜನ ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಕ್ಯಾಡ್ಬರೀಸ್ ಚಾಕ್ಲೆಟ್ನ ಸುಮಧುರ ರುಚಿ ನಿಮ್ಮ ಕೋಕೋ ಬೀಜದಿಂದ. ಸುಲಭದ ಬೆಳೆ ಕೋಕೋ ನಿಮಗೆ ಆಕರ್ಷಕ ಹೆಚ್ಚುವರಿ ಆದಾಯ ತರಬಲ್ಲದು. ಮಾರ್ಗದರ್ಶನ ಮಾಡಿ ಬೀಜ ಖರೀದಿಸಲು ಇದೀಗ ಕ್ಯಾಡ್ಬರಿ ಸಿದ್ಧ. ಸುಲಭ ದರದಲ್ಲಿ ಉತ್ತಮ ತಳಿಗಿಡ, ಉಚಿತ ಸಲಹಾ ಸೇವೆ, ಕ್ಷೇತ್ರ ಭೇಟಿ. ಸಂಪರ್ಕಿಸಿ 9866836505 9449726835. ಎಫ್ಕೋ ನ್ಯಾನೋ ಯೂರಿಯಾ ದೇಶದ ಅತಿ ದೊಡ್ಡ ಸಹಕಾರಿ ಸಂಸ್ಥೆ ಎಫ್ಕೋದಿಂದ ವಿಶ್ವದ ಪ್ರಥಮ ನ್ಯಾನೋ ರಸಗೊಬ್ಬರ. 1/2 ಲೀಟರ್ ನ್ಯಾನೋ ಯೂರಿಯಾ 1 ಚೀಲ ಯೂರಿಯಾ ಗೊಬ್ಬರಕ್ಕೆ ಸಮ. ಎಲೆಗೆ ಸಿಂಪಡಿಸೋ ಮೂಲಕ ಮೇಲುಗೊಬ್ಬರವಾಗಿ ಬಳಕೆ. ಅಧಿಕ ದಕ್ಷತೆ, ಹೆಚ್ಚು ಇಳುವರಿ, ಇಲ್ಲ ಪ್ರದೂಷಣೆ. ಆತ್ಮನಿರ್ಭರ ಭಾರತಕ್ಕೆ ಎಫ್ಕೋ, ಆತ್ಮನಿರ್ಭರ ಕೃಷಿಗೆ ಎಫ್ಕೋ ನ್ಯಾನೋ ಯೂರಿಯಾ. ಗೆಲ್ಸಾಲ್ ತಂದಿದೆ ಜಾಗತಿಕ ಗುಣಮಟ್ಟದ ನಿಖರ ನೀರಾವರಿ ಮತ್ತು ಫರ್ಟಿಗೇಷನ್ ಆಟೋಮೇಷನ್ ತಂತ್ರಜ್ಞಾನ. ಕೃಷಿ ಕಾರ್ಮಿಕರ ಕೊರತೆ, ದುಬಾರಿ ಕೂಲಿ ಮತ್ತು ಅನಿಯಮಿತ ವಿದ್ಯುತ್ ಪೂರೈಕೆಗೆ ಪರಿಹಾರ. ನಮ್ಮ 12 ವರ್ಷಗಳ ನಂಬಿಕಾರ್ಹ ಉಪಕರಣಗಳಿಂದ ಇದೀಗ ಕೃಷಿ ನೀರಾವರಿ ನಿಮ್ಮ ಬೆರಳ ತುದಿಯಲ್ಲಿ. ಗೆಲ್ಸಾಲ್
ಪ್ಲಾಸ್ಟ್ ISI ಪ್ರಮಾಣೀಕೃತ ಪರಿಶುದ್ಧ HDPE ಜಿಯೋ ಮೆಂಬ್ರೇನ್ ಪಾಂಡ್ ಲೈನರ್ಗಳು ಕೃಷಿ ಹೊಂಡ, ಕೆರೆ, ಕಾಲುವೆ, ಮೀನುಕೊಳ, ಸ್ಪಿರುಲಿನಾ ಹೊಂಡಗಳಿಗೆ ಬೇಕಾದ ಆಕಾರ ಮತ್ತು ವಿಸ್ತೀರ್ಣಗಳಲ್ಲಿ ಸರ್ಕಾರದ ಸಬ್ಸಿಡಿ ಯೋಜನೆಯಡಿ ಲಭ್ಯ. 100% ಪುನರ್ಬಳಕೆ, UV ಮತ್ತು ಒಡಕು ನಿರೋಧಕ, ಪಕ್ಕಾ ಜೋಡಣೆ, 5 ವರ್ಷಗಳ ಲಿಖಿತ ವಾರಂಟಿ. ಗ್ರೀನ್ ಪ್ಲಾಸ್ಟ್. ಈ ನಿಮ್ದು ಮಾರ್ಕೆಟಿಂಗ್ ನೋಡುವ ಸರ್, ಯಾಕೆಂದ್ರೆ ಈಗ ಅಶ್ವಗಂಧ ಬೆಳೆ ಅಂತಂದ್ರೆ ಎಲ್ಲೂ ಮಾರ್ಕೆಟ್ ಇಲ್ಲ. ಮಧ್ಯಪ್ರದೇಶದಲ್ಲಿ ಎಲ್ಲೋ ಓಪನ್ ಮಾರ್ಕೆಟ್ ಇದೆ ಅಂತ ನಾವು ಕೇಳಿದ್ದು, ನಾನು ನೋಡಿಲ್ಲ, ಬಹುಶಃ ನೀವು ನೋಡಿರ್ತೀರಾ ಅನ್ಸುತ್ತೆ. ನೀವು ಅಲ್ಲಿಗೆ ಮಾರ್ಕೆಟಿಂಗ್ ಫಸ್ಟ್ ಹೇಗೆ ಶುರು ಮಾಡಿದ್ರೆ ಏನು ಕತೆ ಸರ್ ಮಾರ್ಕೆಟಿಂಗ್? ಮಾರ್ಕೆಟ್ ಪ್ರಾರಂಭದಲ್ಲಿ ನಮಗೆ ಸ್ವಲ್ಪ ತೊಂದರೆ ಆಯಿತು. ನಾ ಹೇಳ್ದಂಗೆ 2006ರಿಂದ 2008ರವರೆಗೂ ತೊಂದರೆ ಆಯಿತು. ಯಾಕಂದರೆ ಕರ್ನಾಟಕದಲ್ಲಿ ಯಾರೂ ಬೆಳೀತಿರಲಿಲ್ಲ. ಇದು ನಮ್ಮಲ್ಲಿ ಬೆಳೀತೋ ಇಲ್ಲೋ ಸಂದೇಹ ಕಂಪ್ನಿಯವ್ರಿಗೂ ಇತ್ತು, ಫಾರ್ಮಸ್ಯೂಟಿಕಲ್ ಇಂಡಸ್ಟ್ರಿಯವ್ರಿಗೂ ಇತ್ತು. ಅಂದರೆ ಅವರೇನು ಬೆಳೆಯೋದೇ ಇಲ್ಲ ಅಂತ? ಬೆಳೆಯೋದೇ ಇಲ್ಲ, ನಮ್ಮ ಕರ್ನಾಟಕದಲ್ಲಿ ಬೆಳೆಯೋದೇ ಇಲ್ಲ ಅಂದ್ರೆ. ಇನ್ನು ಕೆಲವರು ಪಶ್ಚಿಮ ಘಟ್ಟದಲ್ಲಿ ಮಾತ್ರ ಬೆಳೆಯುತ್ತೆ ಅಂತ. ಪಶ್ಚಿಮದ ಘಟ್ಟದಲ್ಲಿ ಒಂದು ಗಿಡನೂ ಬೆಳೆಯೋಲ್ಲ ಸರ್. ಹೌದು ಸರ್, ನೀವು ಯಾಕೆಂದರೆ ಪಶ್ಚಿಮ ಘಟ್ಟದಲ್ಲಿ ಒಂದು ಯಾವತ್ತೂ ಮಳೆ, ಇದೆಲ್ಲ ಜಾಸ್ತಿ ಇರುತ್ತೆ, ಎಲ್ಲನೂ ಫೇಸ್ ಮಾಡಿ ಆಮೇಲೆ ಅವ್ರಿಗೆ ಕನ್ವಿನ್ಸ್ ಮಾಡಿದ್ದು. ನಾನು ಲೇಟರ್ ಆನ್ ದೇ ಕನ್ವಿನ್ಸ್ಡ್ ಅಬೌಟ್ ಕನ್ಸಿಸ್ಟೆನ್ಸಿ ಆ್ಯಂಡ್ ಇನ್ ಅವರ್ ಕ್ವಾಲಿಟಿ ಆ್ಯಂಡ್ ಸಪ್ಲೈಸ್. ಅಲ್ಲ ಸರಿ, ನೀವು ಹೆಂಗೆ ಅಂದರೆ ಮುಂಚೆ ಒಂದು 2 ಎಕರೆ ಬೆಳೆದ್ರಿ ಅಂತ ಆ ಲಾಟ್ ತಗೊಂಡು ಹೋಗಿದ್ದು ಬೆಂಗಳೂರಿಗೆ ಹೋಗಿದ್ವಿ. ಪ್ರತಿಯೊಬ್ಬರಿಗೂ ಸ್ಯಾಂಪಲ್ ಕೊಟ್ವಿ. ಪ್ರತಿಯೊಬ್ಬರಿಗೆ ಅಂದರೆ ಯಾರಿಗೆ ಸರ್? ಎಲ್ಲ 3-4 ಕಂಪ್ನಿ ಇದೆ. ಅವ್ರಿಗೆ ಸ್ಯಾಂಪಲ್ ಕೊಟ್ವಿ, ಗುಣಮಟ್ಟ ಚೆಕ್ ಮಾಡಿದ್ವಿ. ನಾವು ಈ ಥರ ಬೆಳಿಬೋದು ಇಲ್ಲಿ, ಕರ್ನಾಟಕದ ರೈತರಿಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ನಿಧಾನವಾಗಿ ಅವರಿಗೂ ಸ್ವಲ್ಪ ಅರಿವಿಗೆ ಬಂತು, ನಮ್ಮಲ್ಲಿ ಬೆಳಿಬೋದು ಅಂತ ಅವ್ರಿಗೂ ಅನಿಸ್ತು. ಆವಾಗ ನಮಗೆ ಪ್ರೋತ್ಸಾಹ ಕೊಡಲು ಆರಂಭ ಮಾಡಿದರು. ಇಂದ ಮೀನ್ ವೈಲ್ ನಮಗೆ ಅದೊಂದು ಒಕ್ಕೂಟ ಒಂದು ಮಾಡ್ಕೊಂಡ್ಮೇಲೆ ಇನ್ನೂ ಸುಲಭವಾಯಿತು. ಆ ಒಕ್ಕೂಟದ ಮುಖಾಂತರ ನಾವು ಗುಂಪು ಸಾವಯವ ದೃಢೀಕರಣ ಮಾಡ್ಕೊಂಡ್ವಿ. NOP ಸ್ಟ್ಯಾಂಡರ್ಡ್, NPOP ಸ್ಟ್ಯಾಂಡರ್ಡ್ಸ್, FFL ಸ್ಟ್ಯಾಂಡರ್ಡ್, ಎಲ್ಲ ಥರದ ಒಂದು ಸ್ಟ್ಯಾಂಡರ್ಡ್ ಅನುಗುಣವಾಗಿ ಮಾಡ್ಕೊಂಡ್ವಿ. ಇವಾಗ ನಮ್ಮ ಜಿಲ್ಲೆಯ ಅಶ್ವಗಂಧ USA ಮತ್ತು UK ಮತ್ತು ಜರ್ಮನಿಗೆ ಕೂಡ ಕೆಲವೊಂದು ಕಂಪ್ನಿಗಳ ಮುಖಾಂತರ ಎಕ್ಸ್ಪೋರ್ಟ್ ಆಗ್ತಾ ಇದೆ. ಅಂದರೆ ಈಗ ಅವರೇ USA UK ಬರ್ತಾರೆ, ರೆಗ್ಯುಲರ್ ಇನ್ಸ್ಪೆಕ್ಷನ್ ಮಾಡ್ತಾರೆ, ಸ್ಯಾಂಪ್ಲಿಂಗು ಮಾಡ್ತಾರೆ, ಕಂಟೆಂಟ್ ನೋಡ್ತಾರೆ. ಸರ್ ಈಗ ಇದು ನಿಮ್ದ್ರ ವಾಣಿಜ್ಯದ ಆಮೇಲೆ ಹೋಗುವ, ಅದಕ್ಕಿಂತ ಮುಂಚೆ ನೀವು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಮಾಡಿಸ್ಕೊಂಡ್ರಿ ಅಂತಂದರೆ ಮಾಡಿಸ್ಕೊಳ್ಳೇಬೇಕಾ ಅಶ್ವಗಂಧ ಬೆಳೆಯೋಕ್ಕೆ? ಇದು ಔಷಧಿ ಬೆಳೆಯೋರಿಗೆ ಇದು ನನ್ನ ತಿಳಿದ ಮಟ್ಟಿಗೆ ಕಡ್ಡಾಯ. ಯಾಕಂದರೆ ಅದು ಒಂಥರ ನಮ್ಮ ರೈತರ ಕೈಯಲ್ಲಿ ಒಂದು ಗುರಾಣಿ ಇದ್ದಂಗೆ. ಹೌದು. ಈಗ ನೀವೇ ಅಂದಾಗೆ ನಿಮ್ದು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಆದಮೇಲೆ ಬಹುಶಃ ಹೌದು, ಭಾಳ ಈಸಿ ಆಗುತ್ತೆ. ಈಗ ನಿಮ್ಮದು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ಇದೆ, ಅದನ್ನು ಆರ್ಗ್ಯಾನಿಕ್ ಸರ್ಟಿಫಿಕೇಶನ್ ನಿಮ್ಗೆ ಕೊಟ್ಟವರು ಬಂದು ಇನ್ಸ್ಪೆಕ್ಷನ್ ಮಾಡ್ತಾರೆ. ಆದರೂ ಸಹಿತ ನಿಮ್ಮ ಲಾಟಿಗೆ ಹೋಗಿ ಪೆಸ್ಟಿಸೈಡ್ ರೆಸಿಡ್ಯೂ ಮಾಡ್ತಾರೆ. ರೂಟೀನ್. ಈಗ ನಿಮ್ದು 2006 ಸುಮಾರು 15 ವರ್ಷ ಆಯ್ತು. ಯಾವತ್ತಾರು ರಿಜೆಕ್ಟ್ ಆಗಿದೆ? ಯಾವಾಗಲೂ ಆಗಿಲ್ಲ, ಎಂದೂ ಆಗಿಲ್ಲ. ಹೌದು ಸರ್, ನೀವು ಇಷ್ಟೆಲ್ಲ ರೈತರು ಸೇರಿಸ್ಕೊಂಡು ಮಾಡ್ತಾ ಇದ್ದೀರಲ್ಲ, ಅವ್ರು ಮತ್ತೆ ಏನಾದರೂ? ಇಲ್ಲ, ಅವ್ರಿಗೂ ರೆಗ್ಯುಲರ್ ಆಗಿ ನಾವು ಟ್ರೈನಿಂಗ್ ಕೊಡ್ತಾ ಇರ್ತೇವೆ. ಟ್ರೈನಿಂಗ್ ಅಂದರೆ ಯಾವ ರೀತಿ? ಜಮೀನಿಗೆ ಬರ್ತಾರೆ ಅಥವಾ ಸರ್ಟಿಫಿಕೇಶನ್ ಏಜೆನ್ಸಿಯವರು ಮುಖಾಂತರ ಅವ್ರಿಗೆ ಒಂದು ತರಬೇತಿ ಕೊಡ್ತಾ ಇದ್ದೇವೆ. ಆರ್ಗ್ಯಾನಿಕ್ ಆಗಿ ಹೇಗೆ ಬೆಳಿಬೇಕು ಅಂದರೆ ಡೂಸ್ ಆ್ಯಂಡ್ ಡೋಂಟ್ಸ್, ಏನೇನು ಮಾಡಬೇಕು ಏನೇನು ಮಾಡಬಾರ್ದು ಅಂತ ಅಂದ್ಕೊಂಡು ಆ ರೀತಿಯಾಗಿ. ಈಗ ಮಾರ್ಕೆಟಿಂಗ್ ಅಂತಂದ್ರೆ ಸೀದಾ ಅವರೇ ಬಂದು ತಗೊಂಡು ಹೋಗ್ತಾರೆ. ಎಕ್ಸ್ ಗದಗವರೆಗೂ. ಗದಗ ನಮ್ಮ ಒಕ್ಕೂಟದ ಒಂದು ಗುದಾಮ್ ಇದೆ, ಆ ಗುದಾಮಿನಿಂದ ಬಂದು ತಗೊಂಡು ಹೋಗ್ತಾರೆ. ಈಗ ಯಾವಾಗ ಸ್ಟಾರ್ಟ್ ಆಗಿದೆ? ಮಾರ್ಚ್ ಏಪ್ರಿಲ್ ಸ್ಟಾರ್ಟ್ ಆಗುತ್ತೆ. ಮಾರ್ಚ್ ಫಸ್ಟ್ ವೀಕಿಂದ ಸ್ಟಾರ್ಟ್ ಆಗುತ್ತೆ. ಫಸ್ಟ್ ವೀಕಿಂದ ಕೊಯ್ಲು ಸಪ್ಲೈ ಸ್ಟಾರ್ಟ್ ಆಗಿದೆ. ಡೈರೆಕ್ಟ್ ತಗೊಂಡು ಹೋಗ್ತಾ ಇರ್ತಾರೆ. ಸೊ ನಿಮ್ದು ಈ ಟೋಟಲಾಗಿ ಎಷ್ಟು ಎಕರೆ ಇದೆ ಅಂತಂದರೆ? ಒಂದು 25 ಎಕರೆ. ನಮ್ಮದು 25, ಒಂದು 12 ಒಟ್ಟೆ ಒಂದು 30-35 ಎಕರೆ ಅಂತೂ ಇದೆ ಅಂದ್ಕೊಂಡು. ಎಷ್ಟು ಇಳುವರಿ ತೆಗಿತೀರಿ ಸರ್ ಇಷ್ಟು? ನಮ್ಮದು ಇದು ಈ ಬೆಳೆ ಮಾತ್ರ ನನಗೆ ಕನಿಷ್ಠ ಪ್ರತಿ ಎಕರೆಗೆ 3 ಕ್ವಿಂಟಲ್ವರೆಗೂ ನಿರೀಕ್ಷೆ ಮಾಡ್ತಾ ಇದ್ದೀನಿ. ಒಂದು ಎಕರೆಯಿಂದ 3 ಕ್ವಿಂಟಲ್ ತೆಗಿಬೋದು. ಈಗ ಒಂದು 3 ಕ್ವಿಂಟಲ್ ಒಣ ಬೇರು ಒಣಬೇರಿಂದ 3 ಕ್ವಿಂಟಲ್ ತೆಗಿತೀರಾ? ಎಷ್ಟಿದೆ ಸರ್ ಸಾಮಾನ್ಯ 1 ಕೆಜಿ? ಇವಾಗ ಸುಮಾರು 20 ಅವರೇಜ್ ಪ್ರೈಸ್ 20,000ವರೆಗೂ ಇದೆ ಒಂದು ಕ್ವಿಂಟಲಿಗೆ. 1 ಕ್ವಿಂಟಲ್ಗೆ 20,000 ತನಕ ಬರ್ತಾ ಇರುತ್ತೆ ಅಂದ್ಕೊಂಡು. ನೀವು ಹೈಯೆಸ್ಟ್ ಎಷ್ಟಿದ್ದೀರಾ ಇದರಲ್ಲಿ? ಹೈಯೆಸ್ಟ್ 4 ಕ್ವಿಂಟಲ್ 2010ರಲ್ಲಿ ಬಂದಿತ್ತು. ಅದು ಇದೇ ಥರ ಬರಗಾಲ ಇತ್ತು. ಬರಗಾಲ ಇದ್ದಾಗ ಚೆನ್ನಾಗಿ ಈಲ್ಡ್ ಬರುತ್ತೆ, ರೂಟ್ ವೇಟ್ ಬರುತ್ತೆ. ಬಹುಶಃ ಅದಕ್ಕೆ ಆದರೆ ಎಷ್ಟು ಸ್ಟ್ರೆಸ್ ಬೀಳುತ್ತೆ ಅಷ್ಟು ಬೇರೆ ಚೆನ್ನಾಗಿ, ಬೇರಿನ ತೂಕ ಜಾಸ್ತಿ ಬರುತ್ತೆ, ಕ್ವಾಲಿಟಿ ಚೆನ್ನಾಗಿ ಬರುತ್ತೆ. ಹೌದು ಸರ್. ಇದನ್ನು ಈಗ ಇದು ಟೋಟಲ್ ಆಗಿ ಅಂದರೆ ನಿಮಗೆ ಎಷ್ಟು ಖರ್ಚು ಅಂತ ಜಾಸ್ತಿ ಇಲ್ಲ ಅನ್ಸುತ್ತಲ್ವ? ಖರ್ಚು 1:4 ಕಾಸ್ಟ್ ಟು ಬೆನಿಫಿಟ್ ರೇಷಿಯೋ.
ಒಂದು 4 ರೂಪಾಯಿಗೆ 1 ರೂಪಾಯಿ ಒಂದು ಖರ್ಚು ರೂಪಾಯಿ ಅಂತನಾ? ಖರ್ಚು. ಹಂಗೆ ಖರ್ಚು ಆ ಖರ್ಚನ್ನು ನಾವು ಕೂಡ ನಾವು ಮೇಲಿನ ಒಂದು ಏನು ಸ್ಟೆಮ್ ಪೋರ್ಷನ್ನಲ್ಲಿ ಖರ್ಚಿನ ಒಂದು 50-60% ನಾವು ಅದರಲ್ಲೇ ತೆಗೆದ್ಬಿಡ್ಬೋದು. ಸ್ಟೆಮ್ ಇದು ಪ್ಲಸ್ ಕಾಂಡ ಬೀಜ ಅಂತ ಬರುತ್ತೆ. ಹೌದು ಸರ್, ಈ ಬೀಜ ನೀವೇನಾದ್ರು ಆಮೇಲೆ ಇದಕ್ಕೆ ಮೇನ್ ಅಂದರೆ ಎಕ್ಸ್ಟರ್ನಲ್ ಇನ್ಪುಟ್ಸ್ ಏನು ಬೇಕಾಗಿಲ್ಲ. ಫರ್ಟಿಲೈಸರ್ ಹಾಕಲ್ಲ, ಪೆಸ್ಟಿಸೈಡ್ ಬೇಕಾಗಿಲ್ಲ, ನೀರು ಕೊಡಲ್ಲ, ಏನು ಮಾಡಲ್ಲ, ಏನಿಲ್ಲ. ಆಮೇಲೆ ವಾಚ್ ಆ್ಯಂಡ್ ವಾರ್ಡ್ ಇಲ್ಲ, ಶೀಪ್ ಅನಿಮಲ್ ಬ್ರೌಸಿಂಗ್ ಇಲ್ಲ, ಯಾವುದೇ ಥರ ಒಂದು ಕುರಿ ದನ ಈ ಥರ ಒಂದು ಮೇಯುವಂಥ ಪರಿಸ್ಥಿತಿ ಇಲ್ಲೇ ಇಲ್ಲ. ಸರ್ ನಾನು ಅದೇ ಕೇಳಬೇಕು ಅಂತಿದ್ದೆ, ಈ ಖರ್ಚು ಏನೂ ಇಲ್ಲ ಅಂದ್ರೆ ಮುಖ್ಯ ಖರ್ಚು ಏನು ಇದರದ್ದು? ಹಾರ್ವೆಸ್ಟಿಂಗ್ ಖರ್ಚು. ಹಾರ್ವೆಸ್ಟಿಂಗ್ ಆಳುಗಳದ್ದೇ ಒಂದೇ ಖರ್ಚು ಅಂತ ಅಂದ್ಕೊಂಡು, ಈಗ ಹಾರ್ವೆಸ್ಟಿಂಗ್ ಆಯಿತು, ಬೀಜ ಬೇರನ್ನು ಹಾರ್ವೆಸ್ಟ್ ಮಾಡಿದ್ರಿ, ಸೊ ಎಷ್ಟು ಉದ್ದ ಬರುತ್ತೆ ಸರ್ ಅಂದಾಜು? ಅಂದಾಜು ಒಂದು 3 ಇಂಚ್ 4 ಇಂಚ್ವರೆಗೂ ಬರುತ್ತೆ. 4 ಇಂಚು. ಅದು 4 ಇಂಚಿನ ಹಾಗೆ ಇಟ್ಟು ಮಾರೋದು ಅಥವಾ ಕಟ್ ಮಾಡಿ ಮಾರೋದಾ? ಹಾಗೆ ಇಟ್ಟು ಮಾರಿದ್ರೆ ಒಂದು ಪ್ರೈಸು, ನೀವು ಗ್ರೇಡ್ ಮಾಡಿದ್ರೆ ಒಂದು ಪ್ರೈಸು, ಈ ಥರ ಇದೆ. ಹೌದು. ಆಮೇಲೆ ಅದು ಇದು ಟ್ಯಾಪ್ ರೂಟ್ ಸಿಸ್ಟಮ್, ಉದ್ದ ತಾಯಿ ಬೇರು ಬರುತ್ತೆ, ಸಣ್ಣ ಸೈಡ್ ಬೇರು ಬರುತ್ತೆ. ಈ ಸಣ್ಣ ಸೈಡ್ ಬೇರು ಬೇಕಾಗತ್ತಾ? ಸೈಡ್ ಬೇರಿಗೂ ಮಾರ್ಕೆಟ್ ಇದೆ. ಸೈಡ್ ಬೇರಿಗೂ ಸಪ್ರೇಟ್ ಮಾಡಬೇಕು ಅದನ್ನು? ಇಲ್ಲ, ನೀವು ಅದನ್ನು ಥ್ರೆಶಿಂಗ್ ಒಣಗಿದ ಮೇಲೆ ಥ್ರೆಶಿಂಗ್ ಮಾಡ್ತೀವಲ್ಲ, ಥ್ರೆಶಿಂಗ್ ಮಾಡಿದ್ರೆ ಆಟೋಮೆಟಿಕ್ ಸಪ್ರೇಟ್ ಆಗುತ್ತೆ. ಅದನ್ನು ತೂರು ಬಿಟ್ಟು ಕ್ಲೀನ್ ಮಾಡಿ ಆ ತಾರ್ ಅಂತ ಹೇಳ್ತೀವಿ ನಾವು, ಸಣ್ಣದು, ಅದಕ್ಕೆ ಒಂದು ಮಾರ್ಕೆಟ್ ಇದೆ. ಅದೇ ಒಂದು ಮಾರ್ಕೆಟ್ ಸಪ್ರೇಟ್ ಆಗಿ. ಈ ಗ್ರೇಡ್ ಅಂದ್ರೆ ಹೆಂಗೆ ಬರುತ್ತೆ ಸರ್? ಗ್ರೇಡು ಅಂಗೂಟ ಅಂತಾರೆ, ಹೆಬ್ಬೆರಳು ಸೈಜು, ಪೆನ್ಸಿಲ್ ಸೈಜ್, ಬೇರಿನ ದಪ್ಪದ ಮೇಲೆ. ದಪ್ಪದ ಮೇಲೆ. ಆಮೇಲೆ ಬೇರೆ ಒಳಗೆ ಎಷ್ಟು ಅಲ್ಕಲೈಡ್ ಇದೆ ಆ ಪರ್ಸೆಂಟೇಜ್ ಅದ್ರ ಮೇಲೆ ಆಗುತ್ತೆ. ಅದ್ರ ಮೇಲೆ ಒಟ್ಟೆ ಎಷ್ಟು ಗ್ರೇಡ್ ಇದೆ ಸರ್? ಹೆಂಗೆ? ಅಥವಾ ಒಂದು 2-3 ಗ್ರೇಡ್ ಆಗುತ್ತೆ. 2-3 ಗ್ರೇಡ್. ಉದ್ದ ಹೆಂಗಿದೆ ನೋಡಿ ಅಥವಾ ಉದ್ದ ನೋಡಿ. ಆಮೇಲೆ ನಿಮ್ದು ಒಳಗಡೆ ಏನು ಹೊಲೋ ಬರ್ತಲ್ಲ ಅದು ನೋಡಿ, ಹೊಲೋ ಇರಬಾರ್ದು, ಗಟ್ಟಿ ಬೇರೆ ಬರಬೇಕು. ಗಟ್ಟಿ ಬೇರೆ ಇದ್ದು, ಗಟ್ಟಿ ಬೇರೆ ಯಾವಾಗ ಬರುತ್ತೆ ಅಂದ್ರೆ ಈ ಥರ ಪಾಪ್ಯುಲೇಷನ್ ಇರಬೇಕು. ಕಲರ್ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಮತ್ತೆ ಏನಿಲ್ಲ, ವೈಟ್ ಪ್ಲಸ್ ಲೈಟ್ ಕ್ರೀಮಿಶ್ ಬರುತ್ತೆ, ಎರಡು. ಅದ್ರಲ್ಲಿ ಯಾವುದು ಒಳ್ಳೇದು? ಎರಡು ಕಲರ್ ಮೇಲೆ ಏನಿಲ್ಲ. ಕಂಟೆಂಟ್ ಆ್ಯಂಡ್ ಕಂಟಾಮಿನೇಷನ್ ಮೇಲೆ ಡಿಪೆಂಡ್ ಆಗ್ಬೋದು. ಸರ್ ನಾವು ಆ್ಯಕ್ಚುಲಿ ನಿಮ್ಮನ್ನು ಹುಡ್ಕೊಂಬಂದಿದ್ದು ಅದಕ್ಕೆ. ಈಗ ಅಶ್ವಗಂಧ ಅಂತಂದರೆ ಬೇರೆ ಯಾರು ರೈತರು ನಮಗೆ ಫೋನ್ ಮಾಡಿ ಅಶ್ವಗಂಧ ಹಾಕ್ತೀವಿ ಅಂತಂದ್ರೆ ನಾವು ಮಾರ್ಕೆಟಿಂಗ್ ನೋಡ್ರಿ ಅಂತಲೇ ಅಂತಿದ್ವಿ. ನೀವು ಆ ಮಾರ್ಕೆಟಿಂಗ್ ಎಲ್ಲ ನೋಡಿ ಕಸರತ್ತು ಮಾಡಿ ಮಧ್ಯಪ್ರದೇಶ ತನಕ ಹೋಗಿ ಎಲ್ಲ ನೋಡ್ಕೊಬಂದಿದ್ರಿ. ಸೊ ಈಗ ನೀವು ಯಾರು ಅಶ್ವಗಂಧ ಬೆಳಿಬೇಕು ಅಂತ ಅನ್ಸುತ್ತೆ ರೈತರಿಗೆ, ಅಥವಾ ಯಾರ್ದೋ ಕಬ್ಬು ಭೂಮಿ ಐತಿ, ಅಲ್ಲಿ ನೀರು ಚೆನ್ನಾಗಿಲ್ಲ, ಫಲವತ್ತು ಇಲ್ಲ ಅಂಥವ್ರಿಗೆ ಹಾಕ್ಬೋದು ಅಂತೀರಾ? ಹೆಂಗೆ ಅಂತೀರಾ? ನಿಮ್ಮ ಕಿವಿ ಮಾತೇನು ಸರ್ ರೈತರಿಗೆ? ನಾವು ರೈತರಿಗೆ ಹೇಳೋದಂದರೆ, ನಿಮ್ಮಲ್ಲಿ ಕಡಿಮೆ ಮಳೆ ಬೀಳುವಂಥ ಒಂದು ಪ್ರದೇಶದಲ್ಲಿ ಇರಬೇಕು. ಆಮೇಲೆ ಕಡಿಮೆ ಫಲವತ್ತು ಭೂಮಿ ಇರಬೇಕು. ಅತಿಯಾದ ರಾಸಾಯನಿಕ ಗೊಬ್ಬರಗಳು, ಕ್ರಿಮಿನಾಶಕದ ಬಳಕೆ ಆಗದಂಥ ಒಂದು ಭೂಮಿ ನಿಮ್ಮಲ್ಲಿದ್ದರೆ ನೀವು ಖಂಡಿತ ಮಾಡ್ಬೋದು. ಅತಿ ಮಳೆ ಬೀಳುವಂಥ ಪ್ರದೇಶದಲ್ಲಿ ಇದು ಖಂಡಿತ ಯೋಗ್ಯ ಅಲ್ಲ. ಆಮೇಲೆ ನೀವು ಇದಕ್ಕೆ ಯಾವುದೇ ನೀರಾವರಿ ಅವಶ್ಯಕತೆ ಇರೋದಿಲ್ಲ. ಈ ಕಡೆ ಬೇಕಾದಷ್ಟು ಜಮೀನು ಸಿಗುತ್ತೆ ಸರ್. ಗದಗ ಜಿಲ್ಲೆ, ನಮ್ಮ ಪಾರ್ಟ್ ಆಫ್ ರಾಯಚೂರು, ಕೊಪ್ಪಳ ಈ ಜಿಲ್ಲೆಯಲ್ಲಿ ಮಳೆಯಾಶ್ರಿತ ಭೂಮಿ, ಸ್ವಲ್ಪ ನಮ್ಮ ಹಾರ್ಡ್ ಸಾಯಿಲ್ ಅಂತಾರೆ, ಬ್ಲ್ಯಾಕ್ ಸಾಯಿಲ್ನಲ್ಲಿ ಹಾರ್ಡ್ ಸಾಯಿಲ್, ಆ ಥರ ಭೂಮಿ ಇದ್ರೆ ಚೆನ್ನಾಗಿ ಬರುತ್ತೆ. ಸರ್ ಈಗ ಅದೇ ನೀವೊಂದು ಒಕ್ಕೂಟ ಮಾಡಿದ್ದೀರಾ ಅಂತಂದರೆ, ಬಹುಶಃ ಈಗ ಇದು ಈ ಒಕ್ಕೂಟ 4 ಜಿಲ್ಲೆಗೆ ಸೀಮಿತನಾ? ಹಾಗೇನಿಲ್ಲ. ಅಶ್ವಗಂಧ ಯಾರು ಬೆಳಿತಾರೋ ಅವ್ರು ಬೇಕಾದವ್ರು ಬಂದು ಅಲ್ಲ, ಹೆಂಗೆ ಈಗ ನಿಮ್ಮ ಒಕ್ಕೂಟಕ್ಕೆ ಸೇರ್ಬೇಕು ಅಂದ್ರೆ ಹೇಗೆ ಸೇರ್ಬೇಕಂದ್ರೆ ನಾವು ಬೀಜ ಇಲ್ಲಿ ನಮ್ಮ ಕಡೆಯಿಂದ ನಾವು ಒಯ್ತಾರಲ್ರಿ, ಅವಾಗ ರಿಜಿಸ್ಟರ್ ಮಾಡ್ಕೊಂಡ್ಬಿಡ್ತಾರೆ ನಂಬರ್ ಅಂತ ಹೇಳಿ. ಸೊ ನಿಮ್ಗೆ ಫೋನ್ ಮಾಡಿ ಅವರು ಬೆಳಿಬೇಕು ಅಂತ ನಾವು ಅವ್ರ ಜಮೀನಿನ ವಿವರವನ್ನು ಕೇಳ್ತೀವಿ. ಯಾವ ಥರ ಜಮೀನು, ಏನು ಮೊದಲೇನು ಬೆಳಿತಿದ್ರಿ, ಇವೆಲ್ಲ ಪೂರ್ವ ವಿಚಾರಣೆ ಮಾಡ್ಕೊಂಡು ಅವ್ರು ಮತ್ತೆ ಪೂರ್ತಿ ಸಾವಯವದಲ್ಲಿ ಮಾಡ್ಕೊಂಡು ಕನ್ಫರ್ಮ್ ಮಾಡ್ಕೊಂಡು ಬೇಕಾದ ಬೀಜನೂ ನೀವೇ ಇದು ಮಾಡ್ಬೋದು. ಬೀಜನೂ ಮೊದಲೇ ವರ್ಷ ಮಾತ್ರ ನಮ್ಮಲ್ಲಿ ತಗೋಬಹುದು, ಆಮೇಲೆ ಅವರೇ ಬೀಜ ಮಾಡ್ಕೊಂಡು ಹೊರಗಡೆ. ನಮ್ಮ ಉದ್ದೇಶ ಏನು, ರೈತ ಯಾವುದೇ ಒಂದು ಒಳಸೂರಿಯನ್ನು ಮಾರ್ಕೆಟ್ನಿಂದ ತರುವಂತಿಲ್ಲ. ಈ ಸಾಮಾನ್ಯವಾಗಿ ಸಾವಯವದಲ್ಲಂತೂ ಯಾವುದು ತರಲ್ಲ. ಬೀಜನೂ ಕೂಡ ಅವರೇ ಮಾಡ್ಕೋಬಹುದು. ಒಟ್ಟಿನಲ್ಲಿ ಯಾರು ಹಿಂಗೆ ಬೆಳೆಯೋಕೆ ಇಷ್ಟ ಇದ್ದರೆ ನಿಮ್ಮ ಮುಖಾಂತರ ಬೀಜವನ್ನು ತಗೊಂಡೋಗಿ ನಿಮ್ಮ ಇದು ಇಟ್ಕೊಂಡ್ರೆ ಅವ್ರು ಬೆಳೆಯೋದೊಂದೇ ಅಲ್ಲೇ ಮಾರ್ಕೆಟಿಂಗ್ ಕೂಡ ಈಸಿ. ನಿರಂತರವಾಗಿ ಅವರು ಟಚ್ನಲ್ಲೇ ಇರ್ತಾರೆ, ಬಿತ್ತನೆಯಿಂದ ಹಿಡ್ಕೊಂಡು ಹಾರ್ವೆಸ್ಟ್ ಮಾಡೋವರೆಗೂ ನಮ್ಮ ಟಚ್ನಲ್ಲಿ ಇರ್ತಾರೆ. ಈಗ ಹೌದು, ಹಾರ್ವೆಸ್ಟ್ ಮಾಡಿದ್ಮೇಲೆ ಅದನ್ನ ಅವರು ನಿಮ್ಮ ಗದಗವರೆಗೂ ಡೆಲಿವರಿ ಕೊಡಬೇಕು. ಗದಗ ನಮ್ಮ ಗುದಾಮ್ನ ಒಕ್ಕೂಟದ ಗುದಾಮ್ವರೆಗೂ ಅವರು ಡೆಲಿವರಿ ಕೊಡಬೇಕು. ಡೆಲಿವರಿ ಅಂದ್ರೆ ಅವರೇ ತರಬೇಕು, ಅವರೇ ತಂದು ನಡೀತಿ, ಇಲ್ಲಿ ವ್ಯವಸ್ಥೆ ಮಾಡ್ಕೊಬೋದು, ತೊಂದರೆ ಇಲ್ಲ. ಸೊ ಈ ಅಶ್ವಗಂಧ ಬೆಳೆನ ಈಗ ಮಾರ್ಕೆಟಿಂಗ್ ಇಲ್ಲ ಅನ್ನೋದಿಲ್ಲ, ನಿಮ್ಮದೊಂದು ಒಕ್ಕೂಟ ಮಾಡ್ಕೊಂಡು ಏನು ಪ್ರಾಬ್ಲಮ್ ಇಲ್ಲ, ಏನೂ ತೊಂದರೆ ಇಲ್ಲ ಅಂತ ಅಂದ್ಕೊಂಡು. ಸರ್ ನಾವು ಆ್ಯಕ್ಚುಲಿ ನಿಮ್ಮನ್ನು ಹುಡ್ಕೊಂಬಂದಿದ್ದೆ. ಹೀಗೆ ಅಶ್ವಗಂಧನ ಮೊದಲಿಗೆ ತಂದವರು ಅಂದರೆ ಬೆಳೆಯೋಕ್ಕೆ ಶುರು ಮಾಡಿದವ್ರು ನೀವೇ, ಒಂದು ಒಕ್ಕೂಟ ಮಾಡಿದಿರಿ ಅಂತ ನಮಗೆ ಗೊತ್ತಾಯಿತು. ಸೊ ನಮ್ಗೆ KVK ಹನುಮನಹಟ್ಟಿ ಗದಗ ಅಲ್ಲಿನ ವಿಜ್ಞಾನಿಗಳು ನಿಮ್ಮ
ನಿಮ್ಮನ್ನು ಪರಿಚಯ ಮಾಡಿಕೊಟ್ರು. ಸರಿ. ಸೊ ಇಲ್ಲಿಗೆ ಬಂದು ನಮಗೆ, ನಮ್ಮ ವೀಕ್ಷಕರಿಗೆ ಎಲ್ಲರಿಗೂ ಈ ಅಶ್ವಗಂಧ ಬೆಳೆ ಹೊಸದು. ಸರಿ. ಸೊ ಅವರಿಗೆ, ನಮಗೆ ಎಲ್ಲರಿಗೂ ಎಲ್ಲ ಮಾಹಿತಿಯನ್ನು ಕೊಟ್ರಿ. ಸೊ ನಮ್ಮ ವಾಹಿನಿ ಪರವಾಗಿ, ವೀಕ್ಷಕರ ಪರವಾಗಿ ನಿಮಗೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ನಿಮ್ಮ ಭೂಮಿಯಲ್ಲಿ ಕಪ್ಪು ಮಣ್ಣಿದೆ, ಅದು ಅಷ್ಟೊಂದು ಫಲವತ್ತಾಗಿಲ್ಲ, ನೀರು ಜಾಸ್ತಿ ಇಲ್ಲ, ಆದರೂ ಸಹಿತ ನೀವು ಒಳ್ಳೆಯ ಕೃಷಿಯನ್ನು ಮಾಡಬೇಕು ಅಂತ ಇದ್ದೀರಾ ಅಂತಂದರೆ, ಸಾವಯವವಾಗಿ ಮಾಡೋಕ್ಕೆ ಸಿದ್ಧರಿದ್ದೀರಾ ಅಂತಂದರೆ ಅಶ್ವಗಂಧ ಒಂದು ಒಳ್ಳೆಯ ಬೆಳೆ ಅಂತ ನಾವು ರಾಜೇಂದ್ರ ಶಿರ್ನಾಳ್ ಅವರ ಮಾತಲ್ಲಿ ಕಂಡುಕೊಂಡ್ವಿ. ಅವರು ಬಹಳ ವರ್ಷಗಳಿಂದ ಮಾಡ್ತಾ ಇದ್ದಾರೆ, ಅವರದ್ದೇ ಒಂದು ಗುಂಪನ್ನು ಮಾಡ್ಕೊಂಡಿದ್ದಾರೆ. ಅಕಸ್ಮಾತ್ ನೀವು ಏನಾದರೂ ಅಶ್ವಗಂಧನ ಬೆಳಿಬೇಕು ಅಂತ ಇಷ್ಟಪಟ್ಟರೆ ಅವರಲ್ಲಿಗೆ ಬಂದು ಒಂದೇ ಬಾರಿ ಅವರಿಂದ ಬೀಜವನ್ನು ಖರೀದಿಸಿ ರಿಜಿಸ್ಟರ್ ಮಾಡಿಕೊಂಡ್ರೆ ನಿಮಗೆ ಅವ್ರ ಮುಖಾಂತರನೇ ಮಾರುಕಟ್ಟೆ ಸೌಲಭ್ಯ ಕೂಡ ಸಿಗುತ್ತೆ. ಜಾಸ್ತಿ ಖರ್ಚಿಲ್ಲದೆ ಅತ್ಯುತ್ತಮವಾಗಿ ಬರುವ ಒಂದು ಅಶ್ವಗಂಧ ಬೆಳೆಯ ಬೇಡಿಕೆ ಯಾವತ್ತೂ ಜಾಸ್ತಿ ಇದೆ ಅಂತ ನಮಗೆ ಅವರು ಹೇಳಿದರು. ನಾವು ಇವರು ಅಶ್ವಗಂಧ ಬೆಳೆಯನ್ನು ಬೆಳೀತಾ ಇದ್ದಾರೆ ಅಂತ ಇವರನ್ನು ಇಂಟರ್ವ್ಯೂ ಮಾಡೋಕ್ಕಂತ ಬಂದ್ವಿ. ತುಂಬ ಅಚ್ಚುಕಟ್ಟಾಗಿ ಬೇಕಾಗಿರುವಂತಹ ಎಲ್ಲ ಮಾಹಿತಿಗಳನ್ನು ನಮಗೆ ನೀಡಿದ್ರು. ನಮ್ಮ ವಾಹಿನಿ ಪರವಾಗಿ ಇವರಿಗೆ ಒಂದು ದೊಡ್ಡ ಧನ್ಯವಾದಗಳನ್ನು ಅರ್ಪಿಸ್ತಾ, ಈ ಕಂತಿನಿಂದ ಅಶ್ವಗಂಧ ಅನ್ನೋ ಹೆಸರು ಕೇಳಿದರೂ ಸಹಿತ ಬಹಳಷ್ಟು ಮಾಹಿತಿ ಇಲ್ಲದೇ ಇರೋ ಬೆಳೆ ಬಗ್ಗೆ ತುಂಬ ವಿವರಗಳನ್ನು ತಿಳ್ಕೊಂಡ್ರಿ ಅಂತ ಭಾವಿಸ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಇಫ್ಕೋ, ಆತ್ಮನಿರ್ಭರ ಕೃಷಿಗೆ ಇಫ್ಕೋ ನ್ಯಾನೋ ಯೂರಿಯಾ ಹಾಗೂ ಕ್ಯಾಡ್ಬರೀಸ್. ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ.